ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎರಡನೇ ಅಧ್ಯಾಯದ ಪ್ರಥಮ ವಲ್ಲಿಯನ್ನ ನಾವು ಯಥಾಮತಿ ಸಂಪೂರ್ಣ ಮಾಡಿದ್ದೇವೆ. ಸಂಕ್ಷೇಪವಾಗಿ ಒಮ್ಮೆ ಸಿಂಹಾವಲೋಕವನ್ನು ಮಾಡಿಕೊಂಡು ಎರಡನೇ ಅಧ್ಯಾಯದ ದ್ವಿತೀಯ ವಲ್ಲಿಗೆ ಪ್ರವೇಶವನ್ನು ಮಾಡೋಣ. ಸಿಂಹಾವಲೋಕನ ಅಂತ ಹೇಳಿದ್ರೆ, ಸಿಂಹ ಮುಂದಕ್ಕೆ ಮುಂದಕ್ಕೆ ಹೋಗ್ತಿದ್ದ ಹಾಗೆ ಕೆಲವೊಂದು ಬಾರಿ ಹಿಂದಕ್ಕೆ ನೋಡುತ್ತಂತೆ, ಎಷ್ಟು ದೂರ ತಾನು ನಡ್ಕೊಂಡು ಬಂದೆ ಅಂತ. ನೋಡುವಾಗ 4 ದಿಕ್ಕುಗಳಿಗೂ ಮತ್ತು ಊರ್ಧ್ವ ದಿಕ್ಕನ್ನು ಸೇರಿ 5 ದಿಕ್ಕುಗಳಿಗೂ ಅದು ಕಣ್ಣಾಡಿಸ್ತದಂತೆ. ಅದಕ್ಕೆ ಪಂಚಾಸ್ಯ ಅಂತ, ಸಿಂಹಕ್ಕೆ ಇನ್ನೊಂದು ಹೆಸರು ಪಂಚಾಸ್ಯ. ಆದ್ದರಿಂದ ತಾನು ನಡೆದ ದಾರಿಯನ್ನ ಗಮನಿಸಿಕೊಂಡು ಮುಂದಕ್ಕೆ ಹೋಗುವಂತಹ ಒಂದು ಪ್ರಕ್ರಿಯೆ ಸಿಂಹಾವಲೋಕನ ಅಂತ. ಹಾಗೆ ಈ ಪ್ರಥಮ ವಲ್ಲಿಯಲ್ಲಿ, ಎರಡನೇ ಅಧ್ಯಾಯದ ಪ್ರಥಮ ವಲ್ಲಿಯಲ್ಲಿ ಒಟ್ಟು 15 ಮಂತ್ರಗಳಿವೆ ಎಂಬುದನ್ನು ನಾವು ನೋಡಿದ್ದೆವು. ಆರಂಭದ 2 ಮಂತ್ರಗಳು ಸಾಧನೆಯನ್ನು ಕುರಿತು ಹೇಳಿದರೆ, ಮುಂದಿನ 11 ಮಂತ್ರಗಳು ಅರ್ಥಾತ್ 3ನೇ ಮಂತ್ರದಿಂದ ಆರಂಭ ಮಾಡಿ 13ನೇ ಮಂತ್ರದ ತನಕ ಆತ್ಮಸ್ವರೂಪವನ್ನ ವರ್ಣಿಸಿದ್ದು ನೋಡಿದ್ದೇವೆ. ಕೊನೆಯ 2 ಮಂತ್ರಗಳಲ್ಲಿ ಆತ್ಮಜ್ಞಾನಕ್ಕೆ ಫಲವನ್ನು ಕುರಿತಾಗಿ ಹೇಳಿದ್ದನ್ನು ನೋಡಿದ್ದೇವೆ. ಸಾಧನೆಯ ವಿಷಯಕ್ಕೆ ಬಂದಾಗ 2 ಮುಖ್ಯ ಸಾಧನೆಯನ್ನ ಈ ವಲ್ಲಿಯಲ್ಲಿ ಎತ್ತಿ ಹಿಡಿದಿದ್ದಾರೆ. ಮೊದಲನೇದಾಗಿ ಅಂತರ್ಮುಖತ್ವ ಅಥವಾ ಪ್ರತ್ಯಕ್ ಪ್ರವಣತೆ ಅಂತ ಕರೀತಾರೆ. ಎರಡನೆಯದು ನಿತ್ಯಾನಿತ್ಯ ವಿವೇಕ. ಇದೆರಡು ಸಾಧಕನಿಗೆ ಚೆನ್ನಾಗಿರಬೇಕು ಅಂತ. ತುಂಬಾ ಸುಂದರವಾದ ಮಂತ್ರ ಅದು. ಪರಾಂಚಿಖಾನಿ ವ್ಯದರಣತ್ ಸ್ವಯಂಭೂಸ್ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಅಮೃತತ್ವವನ್ನ ಬಯಸುವ ಸಾಧಕನು ಆವೃತ ಚಕ್ಷು ಆಗಬೇಕು ಅಂತ. ಆವೃತ ಚಕ್ಷು ಅಂದ್ರೆ ತನ್ನೊಳಗಡೆಗೆ ತಾನು ನೋಡುವಂಥದ್ದು. ಆದ್ದರಿಂದ ಆತ್ಮಸ್ವರೂಪವನ್ನೇ ಅವಲೋಕನ ಮಾಡುವಂತಹ, ಚಿಂತಿಸುವಂತಹ, ಅನುಸಂಧಾನ ಮಾಡತಕ್ಕಂತಹ ಒಂದು ಸ್ವಭಾವ ಸಾಧಕನಲ್ಲಿ ಇರಬೇಕಾಗ್ತದೆ. ಕೇವಲ ಶ್ರವಣ ಮಾತ್ರದಿಂದಲೇ ಕೆಲವರಿಗೆ ಮಾತ್ರ ಜ್ಞಾನ ಆದರೆ, ಹೆಚ್ಚಿನ ಜನರಿಗೆ ಬೇಕಾದದ್ದು ಮತ್ತೆ ಮತ್ತೆ ಆತ್ಮವಿಚಾರವನ್ನ ಅನುಸಂಧಾನ ಮಾಡುವಂತಹ ಒಂದು ಸಾಧನೆ. ಯಾಕೆಂದ್ರೆ ಹುಟ್ಟಿನಿಂದಲೇ ನಮ್ಮ ಇಂದ್ರಿಯ ಮನಸ್ಸು ಬಹಿರ್ಮುಖವಾಗಿರುತ್ತದೆ. ಬಹಿರ್ಮುಖ ಪ್ರವೃತ್ತಿ ಅನ್ನೋದು ಅತ್ಯಂತ ಸ್ವಾಭಾವಿಕ. ಆದ್ದರಿಂದ ನಾವು ಕೇಳ್ತೇವೆ, ಇಷ್ಟು ಶ್ರವಣ ಮಾಡಿದ್ರು, ಇಷ್ಟು ಕಾಲ ಸಾಧನೆ ಮಾಡಿದ್ರು, ನನ್ನ ಮನಸ್ಸು ಯಾಕೆ ಪರಮಾತ್ಮನಲ್ಲಿ ನೆಲೆ ನಿಲ್ತಾ ಇಲ್ಲ ಅಂತ ಕೇಳಿದ್ರೆ, ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗಬೇಕಾದ ಸಾಧನೆ ಆಗಿದೆ ಅದು. ಪ್ರಕೃತಿ ಸಹಜವಾಗಿಯೇ ನಮ್ಮನ್ನ ಬಹಿರ್ಮುಖವನ್ನಾಗಿ ಮಾಡಿಬಿಟ್ಟಿದೆ. ಅದಕ್ಕೊಂದು ಉದ್ದೇಶ ಇದೆ ಹಾಗೆ ಮಾಡೋದಿಕ್ಕೆ. ಆದರೆ ಪುರುಷನಲ್ಲಿಗೆ ನಾವು ಹೋಗಬೇಕಾದ್ರೆ ಅದೊಂದು ವಿಶೇಷ ಪ್ರಯತ್ನ ಅನ್ನುವಂಥದ್ದು ಬೇಕು.
ಆ ಪ್ರಯತ್ನಕ್ಕೆ ಕಾರಣವಾದದ್ದು ಮೋಕ್ಷ ಅಪೇಕ್ಷೆ, ಮೋಕ್ಷೇಚ್ಛೆ ಇದ್ರೆ ಮಾತ್ರ ಅದು ಸಾಧ್ಯವಾಗ್ತದೆ. ಮೋಕ್ಷ ಅನ್ನುವಂಥ ಶಬ್ದಕ್ಕೆ ಅರ್ಥ ಅತ್ಯಂತ ಸಹಜವಾಗಿ ನಮ್ಮ ಸ್ವರೂಪಭೂತವಾಗಿರುವ ಆನಂದವನ್ನ ನಾನು ಪಡೆಯಬೇಕು ಅನ್ನುವಂತಹ ಇಚ್ಛೆ ಮುಮುಕ್ಷುತ್ವ ಅಂತ ಅರ್ಥ. ಎಲ್ಲ ಪ್ರಯತ್ನಗಳಿಂದಲೂ ಪರಿಶ್ರಮದಿಂದಲೂ ನಾವು ಅಪೇಕ್ಷಿಸುತ್ತಾ ಇರುವುದು ಅದನ್ನೇ. ವಿಶೇಷವಾದ ಒಂದು ಆನಂದ, ಶಾಂತಿ ನನಗೆ ಬೇಕು. ಅದು ಇನ್ಯಾವುದೇ ಅಡೆತಡೆಗಳಿಂದ ಬಾಧಿಸಬಾರದು. ಸಹಜವಾಗಿ, ಸರಳವಾಗಿ ಯಾವಾಗಲೂ ಇರತಕ್ಕಂತಹ ಆನಂದ ನನಗೆ ಬೇಕು ಅನ್ನುವಂತಹ ಒಂದು ಬಯಕೆ. ಉಪನಿಷತ್ತು ಹೇಳುತ್ತೆ ಅದು ಈಗಾಗಲೇ ಇದ್ದುಕೊಂಡಿದೆ ನಿನ್ನಲ್ಲಿ. ಮಾಡಬೇಕಾದದ್ದಷ್ಟೇ ನನ್ನ ಹೊರಮುಖ ದೃಷ್ಟಿಯನ್ನ ತಿರುಗಿಸಿ ಒಳಮುಖವಾಗಿ ದೃಷ್ಟಿಯನ್ನು ಹರಿಸಬೇಕು ಅಂತ. ಆ ಒಳಮುಖ ಪ್ರಯಾಣ ಏನಿದೆ, ಅಂತರ್ಮುಖ ಪ್ರಯಾಣ ಏನಿದೆ, ಅದಕ್ಕೆ ದೇಶಕಾಲದಲ್ಲಿ ಗಮನ ಮಾಡುವಂಥದ್ದೇನಿಲ್ಲ. ವಿಚಾರದ ಮೂಲಕವಾಗಿ ನಾವು ಮತ್ತೆ ಮತ್ತೆ ಆತ್ಮಸ್ವರೂಪವನ್ನೇ ಚಿಂತಿಸಬೇಕಾದದ್ದಿದೆ. ಅದೊಂದು ಮುಖ್ಯ ಸಾಧನ ಎಂಬುದಾಗಿ ಉಪನಿಷತ್ತು ಮೊದಲನೇ ಮಂತ್ರದಲ್ಲಿ ಹೇಳಿತು. ಎರಡನೇ ಮಂತ್ರದಲ್ಲಿ ಪರಾಚಃ ಕಾಮಾನ್ ಅನುಯಂತಿ ಬಾಲಾಹ ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅಥ ಧೀರಾ ಅಮೃತತ್ವಂ ಭಜಂತ ಧ್ರುವಮಧ್ರುವೇಶ್ವಿಹನ ಪ್ರಾರ್ಥಯಂತೆ ಎನ್ನುವ ಮಂತ್ರದ ಮೂಲಕವಾಗಿ ಬಾಲಕರು ವಿಷಯ ವಸ್ತುಗಳಲ್ಲಿಯೇ ಆಸಕ್ತಿಯನ್ನು ತಳೆದಿರ್ತಾರೆ. ಆದರೆ ಯಾರು ವಿವೇಕಿಗಳಾಗಿದ್ದಾರೋ, ಯಾರು ಶ್ರೇಯೋಕಾಂಕ್ಷಿಗಳಾಗಿದ್ದಾರೋ ಅವರು ಅಧ್ರುವ ಆದವುಗಳಲ್ಲಿ ಧ್ರುವವನ್ನು ಹುಡುಕುವುದಿಲ್ಲ ಅಂತ. ಅಶಾಶ್ವತವಾದಂತಹ ಈ ವಿಷಯ ವಸ್ತುಗಳಲ್ಲಿ ಶಾಶ್ವತವಾದಂತಹ ಮೋಕ್ಷ ಅನ್ನುವಂಥದ್ದು ಸಿಗುವುದಿಲ್ಲ ಅಂತ ನಿಶ್ಚಯ ಮಾಡಿ ಅಮೃತತ್ವ, ಆತ್ಮತತ್ವವನ್ನ ಅನುಸಂಧಾನ ಮಾಡ್ತಾರೆ ಎಂಬುದಾಗಿ. ಅಷ್ಟೇ ಅಲ್ಲ, ವಿಷಯ ಪ್ರಪಂಚದಲ್ಲಿ ಸುಖವನ್ನ ಅಪೇಕ್ಷಿಸುವುದಿಲ್ಲ, ಆತ್ಮಸುಖವನ್ನೇ ಅಪೇಕ್ಷಿಸುತ್ತಾರೆ ಎನ್ನುವಂಥದ್ದು ಎರಡನೇ ಮಂತ್ರದ ಒಂದು ಆಶಯ. ಈ ಪ್ರಕಾರ ಸಾಧಕನು ಮತ್ತೆ ಮತ್ತೆ ವಿಚಾರ ಮಾಡ್ತಾ ಇರಬೇಕು. ಇದು ಶಾಶ್ವತ ಸುಖವನ್ನು ಕೊಡುವಂಥದ್ದು ಅಥವಾ ಅನಿತ್ಯವಾದ ಸುಖವನ್ನು ಕೊಡುವಂಥದ್ದು ಎನ್ನುವ ವಿಚಾರವನ್ನು ಮಾಡ್ತಾ ಅನಿತ್ಯವಾದ ಸುಖದಿಂದ ಮನಸ್ಸನ್ನು ಹಿಮ್ಮೆಟ್ಟಿಸಬೇಕು ಎನ್ನುವಂಥದ್ದೇ ಎರಡನೇ ಮಂತ್ರದ ಆಶಯ. ಇನ್ನು ಮೂರನೇ ಮಂತ್ರದಿಂದ ಆರಂಭ ಮಾಡಿ 13ರ ತನಕ ಆತ್ಮವಿಚಾರವನ್ನು ನೋಡಿದ್ದೇವೆ. 3 ಮತ್ತು 4ನೇ ಮಂತ್ರದಲ್ಲಿ ಆತ್ಮನನ್ನ ಸಾಕ್ಷಿ ಸ್ವರೂಪ ಎಂಬುದಾಗಿ ಹೇಳಲು ಕಾಣುತ್ತೆ. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಶ್ಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈ ತತ್. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು, ಮೈಥುನಾದಿ ಅನುಭವಗಳು ಯಾವುದರಿಂದ ನಮಗೆ ಗೊತ್ತಾಗುತ್ತದೆಯೋ ಅದುವೇ ಆತ್ಮನಿದ್ದಾನೆ ಎಂಬುದನ್ನ ಉಪನಿಷತ್ತು ಹೇಳುತ್ತೆ. ಎಲ್ಲವನ್ನ ತಿಳಿಯುವಂತಹ ಮೂಲ ತಿಳಿವು ಯಾವುದಿದೆ, ಅರಿವು ಯಾವುದಿದೆ, ಅದುವೇ ಆತ್ಮ, ಅದುವೇ ಬ್ರಹ್ಮ ಎಂಬುದಾಗಿ. ಏತದ್ವೈತತು ಎಂಬ ಮಾತಿನ ಮೂಲಕವಾಗಿ ಈ ಆತ್ಮನೇ ಅಥವಾ ಈ ಅರಿವೇ ಪರಬ್ರಹ್ಮನಿದ್ದಾನೆ ಎಂಬುದನ್ನ ಹೇಳುತ್ತೆ. ಇಲ್ಲಿ ಮನಸ್ಸಿನಲ್ಲಿರುವ ಅರಿವನ್ನು ಕೂಡ ಗಮನಕ್ಕೆ ತಂದುಕೊಂಡಿರೋದ್ರಿಂದ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಮೈಥುನ ಈ ಎಲ್ಲ ವೃತ್ತಿ ರೂಪವಾದಂತಹ ಅನುಭವಕ್ಕೂ ಕೂಡ ವಿಕಾರ ಇಲ್ಲದೆ ಅರಿಯುವಂತಹ ಸಾಕ್ಷಿ ಸ್ವರೂಪ ಏನಿದೆಯೋ ಅವನನ್ನೇ ಆತ್ಮ ಅಥವಾ ಪರಮಾತ್ಮ ಎಂಬುದಾಗಿ ಕರೆದಿರುವುದರಿಂದ ಬುದ್ಧಿಯಲ್ಲಿ ತೋರ್ತಕ್ಕಂತಹ ಜೀವಾತ್ಮನನ್ನ, ಅರಿವನ್ನ, ವಿಕಾರ ರೂಪವಾದ ಅರಿವನ್ನ ಇಲ್ಲಿ ಆತ್ಮನೆಂಬುದಾಗಿ ಕರೆದಿಲ್ಲ. ಎಲ್ಲಾ ಅರಿವುಗಳು ಕೂಡ ಯಾವಾತನಿಂದ ಅರಿಯಲ್ಪಡ್ತದೋ ಅವನೇ ಆತ್ಮ ಎಂಬುದಾಗಿ ಸಾಕ್ಷಿ ಸ್ವರೂಪವನ್ನು ಹೇಳಿದೆ. ಅದೇ ಸಾಕ್ಷಿ ಸ್ವರೂಪವನ್ನ ಅವಸ್ಥಾತ್ರಯ ಪರೀಕ್ಷೆಯ ಮೂಲಕ ಮುಂದಿನ ಮಂತ್ರ ತಿಳಿಸಿಕೊಡುತ್ತೆ. ಸ್ವಪ್ನಾಂತಂ ಜಾಗರಿತಾಂತಂ ಚೋಭೌ ಏನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನಶೋಚತಿ. ಸ್ವಪ್ನದಲ್ಲಿ ಸಾಕ್ಷಿಯಾಗಿ, ಜಾಗೃತಿಗೆ ಸಾಕ್ಷಿಯಾಗಿ ಇರತಕ್ಕಂತಹ
ಆ ಚೈತನ್ಯವೇ ಆತ್ಮನಿದ್ದಾನೆ, ಅವನನ್ನು ತಿಳಿದು ಮನುಷ್ಯ ದುಃಖಿಸುವುದಿಲ್ಲ ಎಂಬುದಾಗಿ ಸಾಕ್ಷಿ ಸ್ವರೂಪವನ್ನು ಹೇಳಿತು. ಇನ್ನು ಮುಂದಿನ 5 ಮಂತ್ರದಿಂದ ಆರಂಭ ಮಾಡಿ 9ನೇ ಮಂತ್ರದ ತನಕವೂ ಕೂಡ ಒಂದು ವಿಶೇಷವಾದ ರೀತಿಯಲ್ಲಿ ಜೀವ ಮತ್ತು ಈಶ್ವರರಿಗೆ ಏಕತ್ವವನ್ನು ಬೋಧಿಸುವುದನ್ನು ಕಂಡಿದ್ದೇವೆ. ಹೇಗಪ್ಪ ಅಂದ್ರೆ, ವ್ಯಷ್ಟಿಯಲ್ಲಿರುವಂತಹ ಜೀವನಿಗೂ ಸಮಷ್ಟಿಯಲ್ಲಿರುವ ಈಶ್ವರನಿಗೂ ಮೂರು ಬಗೆಯಾಗಿ ಅದು ಏಕತ್ವವನ್ನು ಬೋಧಿಸುತ್ತೆ. ಸುಷುಪ್ತಿ ಅಭಿಮಾನಿಯಾದಂತಹ ಆತ್ಮನಿಗೆ, ಸಮಷ್ಟಿ ಸೃಷ್ಟಿಯ ಕಾರಣವಾದಂತಹ ಮಾಯಾ ಅಭಿಮಾನಿಯಾದಂತಹ ಈಶ್ವರನಿಗೆ ಏಕತ್ವವನ್ನ ಬೋಧಿಸುತ್ತೆ. ಪ್ರಾಜ್ಞನು ಈಶ್ವರನು ಒಂದೇ ಎಂಬುದಾಗಿ ಇಮಂ ಮಧ್ವದಂ ವೇದ ಆತ್ಮಾನಂ ಜೀವಮಂತಿಕಾತ್ ಈಶಾನಂ ಭೂತಭವ್ಯಸ್ಯ ನತತೋ ವಿಜುಗುಪ್ಸತೆ ಎಂಬ ಮಾತಿನ ಮೂಲಕ ಹೇಳಿದ್ದನ್ನು ನೋಡಿದೆವು. ಇನ್ನು ಮುಂದಿನ ಮಂತ್ರಗಳಲ್ಲಿ 3 ಮಂತ್ರಗಳಲ್ಲಿ ಹಿರಣ್ಯಗರ್ಭನಿಗೂ ಮತ್ತು ತೈಜಸನಿಗೂ, ಹಿರಣ್ಯಗರ್ಭ ಅಂದ್ರೆ ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿಯಾದಂತಹ ಆತ್ಮ, ತೈಜಸ ಅಂದ್ರೆ ಸೂಕ್ಷ್ಮ ಶರೀರ ವ್ಯಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿಯಾದಂತಹ ಆತ್ಮ. ತೋರಿಕೆಯಲ್ಲಿ ಇವೆರಡೂ ಕೂಡ ಬೇರೆ ಬೇರೆ ಅಂತ ಕಂಡ್ರೂ ಕೂಡ ಸ್ವರೂಪದಲ್ಲಿ ಇವೆರಡೂ ಒಂದೇ ಎಂಬುದಾಗಿ ತಿಳಿಸಿಕೊಟ್ಟಿದ್ದು. ಹಾಗೂ 7ನೆಯ ಮಂತ್ರದಿಂದ 8ನೇ ಮಂತ್ರದಲ್ಲಿ ವಿರಾಟ್ಗೂ ಹಾಗೂ ವಿಶ್ವನಿಗೂ, ಜಾಗ್ರದ ಅಭಿಮಾನಿ ಬಹಿಷ್ಪ್ರಜ್ಞಾ ಅಂತ ಏನ್ ಕರಿತೇವೋ ಆ ಜಾಗ್ರದ ಅಭಿಮಾನಿ ಜೀವಕ್ಕೂ ವಿರಾಟ್ ಅಭಿಮಾನಿಯಾದಂತಹ ಆತ್ಮನಿಗೂ, ವಿರಾಟ್ ಅಂದ್ರೆ ಇಡೀ ಸ್ಥೂಲ ಪ್ರಪಂಚದ ಅಭಿಮಾನಿ, ಏಕತ್ವವನ್ನು ಬೋಧಿಸುವುದು ಕಾಣುತ್ತೆ. ಈ ಮೂಲಕವಾಗಿ ಸಮಷ್ಟಿ ಅಭಿಮಾನಿಯಾದಂತಹ ಈಶ್ವರನು ವ್ಯಷ್ಟಿ ಅಭಿಮಾನಿಯಾದಂತಹ ಜೀವನು ಬೇರೆ ಬೇರೆ ಅಲ್ಲ, ಇದೆರಡೂ ಕೂಡ ಸ್ವರೂಪದಲ್ಲಿ ಒಂದೇ ಎಂಬುದನ್ನು ತೋರಿಸಿಕೊಡುತ್ತಾ ಸರ್ವಾತ್ಮ ಭಾವವನ್ನ ನಮಗೆ ತಿಳಿಸಿಕೊಡುತ್ತೆ. ನಾವು ಅನುಭವಿಸುವ ಪ್ರತಿಯೊಂದೂ ಕೂಡ ಆ ಈಶ್ವರನೇ, ಆ ಪರಮಾತ್ಮನೇ ಇದ್ದಾನೆ. ವ್ಯಷ್ಟಿಯಲ್ಲಿ ಸಮಷ್ಟಿಯಲ್ಲಿ ಎಲ್ಲವೂ ಕೂಡ ಆ ಪರಮಾತ್ಮ ತತ್ವದ ಅಭಿವ್ಯಕ್ತಿಯೇ ಎಂಬುದಾಗಿ ಈ ಮಂತ್ರಗಳು ತಿಳಿಸಿಕೊಡುತ್ತೆ. ಇನ್ನು 10 ಮತ್ತು 11ನೇ ಮಂತ್ರದಲ್ಲಿ ಈ ಎಲ್ಲ ಮಂತ್ರಗಳ ಒಟ್ಟಾರೆಯಾದ ಸಾರವನ್ನ ಹೇಳುತ್ತೆ. ಯದೇವೇಹ ತದಮುತ್ರ ಯದನ್ವಿಹ, ಅಲ್ಲಿರುವುದೇ ಇಲ್ಲಿರುವುದು, ಇಲ್ಲಿರುವುದೇ ಅಲ್ಲಿರುವುದು ಎನ್ನುವ ಮೂಲಕವಾಗಿ ವ್ಯಷ್ಟಿ ಸಮಷ್ಟಿಯ ಭೇದವನ್ನು ತೊಡೆದು ಹಾಕುತ್ತಾ ಭೇದ ದೃಷ್ಟಿಯನ್ನು ಇಟ್ಟುಕೊಂಡವನು ಸಾವಿನಿಂದ ಸಾವಿನೆಡೆಗೆ ಹೋಗುತ್ತಾನೆ. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಇಹ ನಾನೇವ ಪಶ್ಯತಿ ಎನ್ನುವಂತಹ ಒಂದು ಪ್ರಮುಖ ಸಂದೇಶವನ್ನ ಭೇದ ದೃಷ್ಟಿ ಇಟ್ಟುಕೊಂಡವನಿಗೆ ಸಂಸಾರ ಬಿಡುಗಡೆ ಆಗೋದಿಲ್ಲ, ಅಭೇದ ದೃಷ್ಟಿ ಒಂದೇ ಪರಿಹಾರ ಅಂತ. ಅಭೇದ ದೃಷ್ಟಿ ಒಂದು ಪರಿಹಾರ ಅಲ್ಲ, ಅಭೇದ ದೃಷ್ಟಿ ಒಂದೇ ಪರಿಹಾರ ಅಂತ. ಇಟ್ ಈಸ್ ಒನ್ ಆಫ್ ದ ಸೊಲ್ಯೂಷನ್ ಅಲ್ಲ, ಇಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಅಭೇದ ದೃಷ್ಟಿ ಎನ್ನುವಂಥದ್ದನ್ನ ಹೇಳುತ್ತೆ. ಅಷ್ಟೇ ಅಲ್ಲ, ಮನಸೈ ವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಎನ್ನುವ ಸ್ಪಷ್ಟವಾದ ಉಕ್ತಿಯಿಂದ ಇಲ್ಲಿ ಭೇದವು ಸ್ವಲ್ಪವೂ ಇರುವುದಿಲ್ಲ. ಉಪಾಧಿಯಲ್ಲಿ ಪ್ರತಿಬಿಂಬಿತವಾದ ಚೈತನ್ಯವಾಗಿ, ಅದಕ್ಕೆ ಕೂಟಸ್ಥವಾಗಿರುವಂತಹ ಆತ್ಮನಾಗಿ ಇರುವುದು ಒಂದೇ ಒಂದು ವಸ್ತು, ಬಗೆ ಬಗೆಯಾಗಿ ತೋರ್ತಾ ಇದೆಯೇ ಹೊರತು ವಾಸ್ತವವಾಗಿ ಭೇದ ಇಲ್ಲ ಎನ್ನುವುದನ್ನ ಸ್ಪಷ್ಟವಾದ ಉಕ್ತಿಯಿಂದ ನೇಹ ನಾನಾಸ್ತಿ ಕಿಂಚನ ಎಂಬುದರ ಮೂಲಕ ಹೇಳುತ್ತೆ. ಅಷ್ಟೇ ಅಲ್ಲ, ಭೇದವನ್ನು ನೋಡಿದವನು ಸಾವಿನ ದವಡೆಯಿಂದ ಸಾವಿನೆಡೆಗೆ ಚಲಿಸುತ್ತಾನೆ ಎಂಬ ಮಾತನ್ನು ಒತ್ತಿ ಹೇಳುತ್ತೆ. ಇಷ್ಟು ಆದ್ಮೇಲೆ ಮತ್ತೆ 12 ಮತ್ತು 13ನೇ ಮಂತ್ರಗಳಲ್ಲಿ ಜೀವಾತ್ಮನಿಗೂ ಪರಮಾತ್ಮನಿಗೂ ಐಕ್ಯವನ್ನ ಹೇಳುತ್ತೆ. ಅಂಗುಷ್ಠ ಮಾತ್ರ ಪುರುಷ ಎಂಬ ಉಪಾಧಿ ದೆಸೆಯಿಂದ ಕಾಣುವಂತಹ ಅಂಗುಷ್ಠ ಸ್ವರೂಪನಾದಂತಹ ಪರಮಾತ್ಮನಿಗೆ ಯಾವುದೇ ದೇಶಕಾಲ ಪರಿಚ್ಛಿನ್ನತೆ ಇಲ್ಲ. ಸರ್ವವ್ಯಾಪಕವಾದಂಥದ್ದು, ಸರ್ವಕಾಲಾತೀತವಾದದ್ದು, ಸರ್ವ ದೇಶಾತೀತವಾದದ್ದು, ಸರ್ವ ವಸ್ತು ಅತೀತವಾದ ಅನಂತವಾದ ಬ್ರಹ್ಮನು ಸೂಕ್ಷ್ಮ ಶರೀರವೆಂಬಂತಹ ಉಪಾಧಿಯಿಂದ ಅವನು ಹೃದಯದಲ್ಲಿ ಇರುವಂತೆ ಕಾಣ್ತಾನೆ. ಹೃದಯದಲ್ಲಿ ಇರುವಂತೆ ಕಾಣುವಂತಹ ಆ ಪರಮಾತ್ಮನಿಗೆ ಅಂಗುಷ್ಠ ಮಾತ್ರ ಪುರುಷ. ಇಲ್ಲಿ ಮಾತ್ರ ಅಂದ್ರೆ
ಮೀಯತೆ ಅನೇನ, ಯಾವುದರಿಂದ ಅಳಿತೇವೋ ಅದು ಮಾತ್ರ ಅಂತ. ಅಂದ್ರೆ ಅಂಗುಷ್ಠದಿಂದ ಪರಿಮಾಣದಿಂದ ಅಳೆಯಲ್ಪಡುವಂತಹ ಹೃದಯ, ಆ ಹೃದಯದಲ್ಲಿರಲು ಆಕಾಶ, ಆ ಆಕಾಶದಲ್ಲಿ ಪ್ರತಿಬಿಂಬಿತನಾದಂತಹ, ಅಂದ್ರೆ ಆಕಾಶ ಅಂದ್ರೆ ಸೂಕ್ಷ್ಮ ಶರೀರ ಅಂತ ಅರ್ಥ. ಸೂಕ್ಷ್ಮ ಶರೀರದಲ್ಲಿ ಪ್ರತಿಬಿಂಬಿತನಾದಂತಹ ಆ ಆತ್ಮನಿಗೆ ಅಂಗುಷ್ಠ ಮಾತ್ರ ಪುರುಷ ಎಂಬುದಾಗಿ ಹೇಳುತ್ತಾ, ಆ ಜೀವಾತ್ಮನೇ ಈಶಾನಂ ಭೂತಭವ್ಯಸ್ಯ. ಭೂತ ಅಂದ್ರೆ ಕಳೆದ ಘಟನೆ, ಭವಿತವ್ಯ ಭವಿಷ್ಯ ಅಂದ್ರೆ ಮುಂದಿನದ್ದು, ಹಿಂದಿನದ್ದು, ಇಂದಿನದ್ದು, ಮುಂದಿನದ್ದು, ಎಲ್ಲದಕ್ಕೂ ಒಡೆಯನಾಗಿರುವ ಪರಮಾತ್ಮನೇ ಇದ್ದಾನೆ ಎಂಬುದಾಗಿ ಅತ್ಯಂತ ಸ್ಪಷ್ಟೋಕ್ತಿಯಿಂದ ಐಕ್ಯವನ್ನ ಬೋಧಿಸುವುದು 13 ಮಂತ್ರಗಳಲ್ಲಿ ನಾವು ಕಾಣ್ತೇವೆ. ಇನ್ನು 14 ಮತ್ತು 15ನೇ ಮಂತ್ರಗಳಲ್ಲಿ ಭೇದ ದೃಷ್ಟಿ ಇಟ್ಟುಕೊಂಡವನಿಗೆ ಆಗತಕ್ಕಂತಹ ನಷ್ಟವೇನೋ, ಅಭೇದ ದೃಷ್ಟಿ ಇಟ್ಟುಕೊಂಡವನಿಗೆ ಆಗುವ ಲಾಭವೇನು. ಭೇದ ದೃಷ್ಟಿ ಇಟ್ಟುಕೊಂಡವನು ಚೂರು ಚೂರಾಗಿ ಹೋಗುತ್ತಾನೆ, ಪರ್ವತದಲ್ಲಿ ಬಿದ್ದ ಮಳೆಯಂತೆ ಧಾರೆ ಧಾರೆಯಾಗಿ ಹರಿದು ನಷ್ಟವಾಗಿ ಹೋಗುತ್ತಾನೆ. ಅಭೇದ ದೃಷ್ಟಿ ಇಟ್ಟುಕೊಂಡವನು ಪರಮಾತ್ಮನಲ್ಲಿ ಒಂದಾಗುತ್ತಾನೆ ಅಂತ. ಯಥಾ ಉದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ. ಶುದ್ಧವಾದ ನೀರನ್ನ ಶುದ್ಧವಾದ ನೀರಿಗೆ ಹಾಕಿದಾಗ ಹೇಗೆ ಅದು ಒಂದೇ ಆಗ್ತದೋ, ಹಾಗೆ ಪರಮಾತ್ಮನನ್ನು ಅರಿತುಕೊಂಡವನು ಪರಮಾತ್ಮನೇ ಆಗುತ್ತಾನೆ ಎಂಬಂತಹ ಮಾತನ್ನು ಹೇಳುವುದರ ಮೂಲಕ ಜೀವ ಈಶ್ವರರ ಐಕ್ಯಕ್ಕೆ ಫಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದೆ. ಇಷ್ಟು ಆದ ಮೇಲೆ ಇನ್ನು 2ನೇ ಅಧ್ಯಾಯದ 2ನೇ ವಲ್ಲಿಗೆ ನಾವು ಪ್ರವೇಶವನ್ನ ಮಾಡೋಣ. ಈ 2ನೇ ವಲ್ಲಿಯಲ್ಲಿಯೂ ಕೂಡ 15 ಮಂತ್ರಗಳಿವೆ. ಹಿಂದಿನ ವಲ್ಲಿಯಲ್ಲೂ ಕೂಡ 15 ಮಂತ್ರಗಳಿದ್ದವು. ಈ ವಲ್ಲಿಯಲ್ಲಿ ಕೂಡ 15 ಮಂತ್ರಗಳಿವೆ. ಇಲ್ಲಿರುವ 15 ಮಂತ್ರಗಳು ಕೂಡ ಆತ್ಮಸ್ವರೂಪವನ್ನೇ ವಿಶೇಷವಾಗಿ ತಿಳಿಸಿಕೊಡ್ತಾ ಇದೆ. ಈ 2ನೇ ಅಧ್ಯಾಯ ವಿಶೇಷವಾಗಿ ಆತ್ಮಸ್ವರೂಪವನ್ನೇ ಹೆಚ್ಚಾಗಿ ತಿಳಿಸುವಂತಹ ಮಂತ್ರಗಳನ್ನು ಒಳಗೊಂಡಿದೆ. 1ನೇ ಅಧ್ಯಾಯದಲ್ಲಿ ಕಥಾಭಾಗ, ರಥರೂಪದ ಕಲ್ಪನೆ ಮುಂತಾದವುಗಳ ಮೂಲಕವಾಗಿ ಸಾಧನೆಯನ್ನು ಕೂಡ ಹೆಚ್ಚು ಹೇಳಿದ್ದನ್ನು ಕಾಣುತ್ತೆ. ಆತ್ಮಸ್ವರೂಪದ ವಿವರಣೆ 2ನೇ ಅಧ್ಯಾಯದಲ್ಲಿ ಬಂದಷ್ಟು 1ನೇ ಅಧ್ಯಾಯದಲ್ಲೇ ಬಂದಿಲ್ಲ. 2ನೇ ಅಧ್ಯಾಯ ವಿಶೇಷವಾಗಿ ಆತ್ಮಸ್ವರೂಪದ ವಿಚಾರಕ್ಕೆ ಮೀಸಲಾಗಿಟ್ಟಂತಹ ಅಧ್ಯಾಯವಾಗಿದೆ. ಆದ್ದರಿಂದ ಈ 15 ಮಂತ್ರಗಳಲ್ಲೂ ವ್ಯಷ್ಟಿ ದೃಷ್ಟಿಯಿಂದ ಸಮಷ್ಟಿ ದೃಷ್ಟಿಯಿಂದ ಆತ್ಮಸ್ವರೂಪವನ್ನ ವರ್ಣಿಸುವುದು ಕಾಣುತ್ತೆ. ಶಂಕರ ಭಗವತ್ಪಾದರು ಈ ಅಧ್ಯಾಯದ ವಲ್ಲಿಯ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪುನರಪಿ ಪ್ರಕಾರಾಂತರೇಣ ಬ್ರಹ್ಮತತ್ವ ನಿರ್ಧಾರಣಾರ್ಥೋ ಅಯಂ ಆರಂಭ ಎಂಬುದಾಗಿ ಹೇಳ್ತಾರೆ. ದುರ್ವಿಜ್ಞೇಯತ್ವಾತ್ ಬ್ರಹ್ಮಣಃ. ಬ್ರಹ್ಮವಸ್ತು ಅತ್ಯಂತ ದುರ್ವಿಜ್ಞೇಯವು, ಅಂದ್ರೆ ಅದನ್ನ ಗೊತ್ತುಪಡಿಸಿಕೊಳ್ಳೋದು ಕಠಿಣ ಎಂಬುದಾಗಿ. ಅದಕ್ಕಾಗಿ ಪ್ರಕಾರಾಂತರೇಣ ಬೇರೊಂದು ರೀತಿಯಿಂದ ಬ್ರಹ್ಮತತ್ವವನ್ನು ನಿರ್ಧಾರಣ ಮಾಡುವುದಕ್ಕೆ ಆರಂಭ ಮಾಡಿದೆ. ಬೇರೊಂದು ರೀತಿಯಿಂದ ಬೇರೊಂದು ದೃಷ್ಟಾಂತವನ್ನು ಕೊಟ್ಟು ಡಿಫರೆಂಟ್ ಆಂಗಲ್ ಎಂಬುದಾಗಿ ಹೇಳ್ತೇವೆ ನಾವು. ಸತ್ಯ ಒಂದೇ ಆದರೂ ಬೇರೆ ಬೇರೆ ದೃಷ್ಟಿಕೋನದಿಂದ ಅದನ್ನ ಪರಾಮರ್ಶಿಸುವಂಥದ್ದು ಅವಶ್ಯಕತೆ ಇದೆ. ಯಾಕೆಂದ್ರೆ ಉಪನಿಷತ್ತೇ ಹೇಳುತ್ತೆ, ಶ್ರವಣಾಯಾಪಿ ಬಹುಭಿರ್ಯೋನ ಲಭ್ಯೋ ಶೃಣ್ವಂತೋಪಿ ಬಹವೋ ಯಮ್ನ ವಿದ್ಯುಹು ಎಂಬುದಾಗಿ. ಕೇಳಿಸಿಕೊಂಡರೂ ಕೂಡ ಇದು ಅರ್ಥವಾಗುವಂಥದ್ದಲ್ಲ ಎಂಬುದಾಗಿ. ಇದಕ್ಕೆ ಕಾರಣ ಇಷ್ಟೇ, ನಮ್ಮ ಅಂತಃಕರಣ ಬಹಿರ್ಮುಖವಾದಂಥದ್ದು, ಸಾಧನ ಚತುಷ್ಟಯ ಸಂಪತ್ತಿಯನ್ನ ಹೊಂದದೇ ಇರುವಂಥದ್ದು ಮತ್ತು ಗುರುಶಾಸ್ತ್ರೋಪದೇಶದಿಂದ ಸುಸಂಸ್ಕೃತವಾಗದೇ ಇರುವಂಥದ್ದೇ ಕಾರಣ. ಆದ್ದರಿಂದ ನಮ್ಮನ್ನ ಮತ್ತೆ ಮತ್ತೆ ಆತ್ಮನೆಡೆಗೆ ತಿರುಗಿಸಬೇಕೆಂಬಂತಹ ಬಯಕೆಯಿಂದ ಶಂಕರ ಭಗವತ್ಪಾದರ ಉಕ್ತಿಯಂತೆ ತಂದೆ ತಾಯಿ, ಸಾವಿರಾರು ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ಶ್ರುತಿ ಮಾತೆ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಕೃಪೆಯಿಂದ ಬೇರೆ ಬೇರೆ ರೀತಿಯಿಂದ ಅದನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಅದು ಆಕೆಯ ಕರುಣೆ, ಆಕೆಯ ಕೃಪೆ. ಆಕೆಗೆ ಗೊತ್ತಿದೆ ಈ ಮನುಷ್ಯನಿಗೆ ಅಷ್ಟು ಸುಲಭ ಅಲ್ಲ, ಅಂತರ್ಮುಖ ಚಿಂತನೆಯನ್ನು ಮಾಡ್ತಾ ಆತ್ಮಚಿಂತನೆಯನ್ನು ಮಾಡುವಂಥದ್ದು ಮನುಷ್ಯನಿಗಷ್ಟು ಸುಲಭ ಅಲ್ಲ. ಮಾಯಾಮಯಮಿದಮಖಿಲಂ ಬುದ್ಧ್ವಾ. ಮಾಯಾಮಯವಾದ ಪ್ರಪಂಚದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಪುನಃ ಪುನಃ ವಿಷಯ ಪ್ರಪಂಚದ ಚಿಂತನೆಯನ್ನೇ ನಾವು ಮಾಡ್ತಾ ಇರ್ತೇವೆ. ಜನ್ಮ ಜನ್ಮಾಂತರಗಳಿಂದ ಬಂದ ಸಂಸ್ಕಾರವೂ ಕಾರಣ ಅದಕ್ಕೆ.
ಅತ್ಯಂತ ಸಹಜವಾಗಿರುವ ಬಹಿರ್ಮುಖ ಪ್ರವೃತ್ತಿಯೂ ಕಾರಣ. ಅದಕ್ಕೆ ಪೌನಃ ಪುಣ್ಯೇನ ಶ್ರವಣಂ ಕುರ್ಯಾತ್, ಮತ್ತೆ ಮತ್ತೆ ಶ್ರವಣವನ್ನು ಮಾಡಬೇಕು. ಅಧ್ಯಾತ್ಮ ಸಾಧಕನಾದವನು ತನ್ನ ಚಿತ್ತಶುದ್ಧಿಗಾಗಿ ಪ್ರಯತ್ನ ಮಾಡುವುದರೊಟ್ಟಿಗೆ ವೇದಾಂತ ವಾಕ್ಯಗಳನ್ನ ಮತ್ತೆ ಮತ್ತೆ ಶ್ರವಣ ಮಾಡ್ತಾ ಇರಬೇಕು. ಮರೆಯೋದು ಅತ್ಯಂತ ಸುಲಭ, ನೆನಪಿಸಿಕೊಳ್ಳೋದು ಒಂದು ಸಾಧನೆ, ಒಂದು ಪ್ರಯತ್ನ ಅದು. ಆದ್ದರಿಂದ ವೇದಾಂತ ಶ್ರವಣವೇ ಒಂದು ಸಾಧನೆ ಎಂಬುದನ್ನು ಮನಸ್ಸಲ್ಲಿಟ್ಟುಕೊಂಡು ಬಗೆ ಬಗೆಯಾದ ರೀತಿಯಲ್ಲಿ ನಾವು ಅದನ್ನ ಚಿಂತಿಸಬೇಕಾಗತ್ತೆ. ಇದನ್ನು ಭಗವದ್ಗೀತೆಯಲ್ಲೂ ಕಾಣುತ್ತೇವೆ, ಉಪನಿಷತ್ತಲ್ಲೂ ಕಾಣುತ್ತೇವೆ. ಭಗವದ್ಗೀತೆಯಲ್ಲೂ ಕೂಡ 2ನೇ ಅಧ್ಯಾಯದಲ್ಲಿ ಎಲ್ಲವನ್ನು ಹೇಳಿಬಿಟ್ಟಿದ್ದಾನೆ. ಆದರೂ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಅದೇ ವಿಷಯವನ್ನ ಎತ್ತುಕೊಂಡು ವಿಸ್ತಾರವಾಗಿ ಚರ್ಚೆ ಮಾಡ್ತಾನೆ, ನಮ್ಮ ಮನಸ್ಸು ಅಂತರ್ಮುಖವಾಗಲಿ ಎಂಬ ಕಾರಣಕ್ಕೆ. ಇಲ್ಲಿ ಮೊದಲನೇ ಮಂತ್ರದಲ್ಲಿ ಶರೀರಕ್ಕಿಂತ ಬೇರೆಯಾದಂತಹ ಆತ್ಮಸ್ವರೂಪವನ್ನ ಒಂದು ದೃಷ್ಟಾಂತದ ಮೂಲಕ, ಒಂದು ಉಪಮೆಯ ಮೂಲಕವಾಗಿ ನಮಗೆ ತಿಳಿಸಿಕೊಡುತ್ತೆ. ನೋಡೋಣ ಅದನ್ನ. ಪುರಮೇಕಾದಶದ್ವಾರಮಜಸ್ಯ ವಕ್ರಚೇತಸಃ ಅನುಷ್ಠಾಯ ನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ಏತದ್ವೈತತ್. ಇದುವೇ ಅದು. ಯಾವ ಜೀವಾತ್ಮನಿದ್ದಾನೋ, ಜೀವಾತ್ಮನಿಗೆ ಸಾಕ್ಷಿಯಾದಂತಹ ಆತ್ಮವಸ್ತು ಇದೆಯೋ ಅದೇ ಪರಮಾತ್ಮ ಎಂಬುದಾಗಿ ಏತದ್ವೈತತು. ನೀನು ಕೇಳಿದಂತಹ ಏನು ಪ್ರಶ್ನೆ ಇದೆಯಲ್ವಾ, ಮೊದಲನೇ ಅಧ್ಯಾಯದಲ್ಲಿ ನಚಿಕೇತನು 3ನೇ ವರದ ರೂಪದಲ್ಲಿ 2 ಬಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಕೇಳಿದ್ದು ಒಂದೇ, ಆದರೆ 2 ಬಾರಿ ಅದನ್ನ ಕೇಳಿದ್ದಾನೆ. ಮೊದಲನೇ ಬಾರಿ ಸ್ವಲ್ಪ ಅಸ್ಪಷ್ಟ ಎಂಬಂತೆ ಕಂಡ್ರು, 2ನೇ ಬಾರಿ ಸ್ಪಷ್ಟವಾಗಿ ಆತ್ಮಸ್ವರೂಪದ ಕುರಿತಾಗಿಯೇ ತನ್ನ ಪ್ರಶ್ನೆ ಇದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾನೆ. ಆ ಆತ್ಮಸ್ವರೂಪವೇ ಇದು ಎಂಬುದಾಗಿ ಏತದ್ವೈತತು ಎನ್ನುವ ವಾಕ್ಯದ ಮೂಲಕ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಯಾವುದು ಇದು, ಯಾವುದು ಅದು, ಯಾವುದು ಅಂತ ನೋಡೋದಾದ್ರೆ ಇಲ್ಲೊಂದು ದೃಷ್ಟಾಂತ ಬರುತ್ತೆ. ಪುರಮೇಕಾದಶದ್ವಾರಂ. ಈ ಶರೀರ ಎನ್ನುವಂಥದ್ದು ಏಕಾದಶ ದ್ವಾರವನ್ನೊಳಗೊಂಡ ಪುರ ಎಂಬುದಾಗಿ. ಪುರ ಹೌದು. ಪುರದಲ್ಲಿರುವ ಪುರಸ್ವಾಮಿ ಯಾರು ಅಂತ ಕೇಳಿದ್ರೆ ಅಜಸ್ಯ ವಕ್ರಚೇತಸಃ. ಅಜನು ಅವಕ್ರಚೇತಸನು ಆದವನಿಗೆ ಈ 9 ಬಾಗಿಲುಗಳುಳ್ಳ ಶರೀರ ಎಂಬುದೊಂದು ಪುರ. ಪುರಸ್ವಾಮಿ ಯಾರಪ್ಪ ಅಂದ್ರೆ ಅಜನು, ಹುಟ್ಟಿಲ್ಲದವನು. ಹುಟ್ಟು ಅಂದ ತಕ್ಷಣ ಸಾವು, ಬೇರೆ ಎಲ್ಲ ವಿಕಾರಗಳನ್ನು ತೆಗೆದುಕೊಳ್ಬೇಕು. ಷಡ್ಭಾವ ವಿಕಾರ ಅಂತ ಏನ್ ಹೇಳಿದೆ, ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಎಂಬಂತ ಷಡ್ಭಾವ ವಿಕಾರ ರಹಿತನಾದಂತಹ ಅವಕ್ರಚೇತಸಃ. ವಕ್ರವಲ್ಲದ ಚೇತಸ್ ಅಂದ್ರೆ ಅರಿವು ಉಳ್ಳವನು ಅಂತ. ಕೂಟಸ್ಥ ನಿತ್ಯವಾದ ಅರಿವನ್ನ ಉಳ್ಳವನು, ಅರ್ಥಾತ್ ಸಾಕ್ಷಿ ಸ್ವರೂಪ ಅಥವಾ ಆತ್ಮ. ಅವನಿಗೆ ಒಂದು ಪುರ ಇದೆ, ಒಂದು ನಗರ ಇದೆ ಅಂತ. ನಗರಕ್ಕೂ 11 ದ್ವಾರ ಇದೆ ಅಂತ ದೃಷ್ಟಾಂತ ಕೊಡುತ್ತೆ. ಈ ಶರೀರವನ್ನ ಪಂಜರ ಅಂತ ಹೇಳೋದನ್ನು ನೋಡ್ತೇವೆ. ಶರೀರ ಪಂಜರದ ಒಳಗಡೆಗೆ ಜೀವಾತ್ಮನೆಂಬ ಪಕ್ಷಿ ಇದ್ದಾನೆ ಅಂತ ಕೆಲವೊಂದು ದೃಷ್ಟಾಂತಗಳಲ್ಲಿ. ಕೆಲವೊಂದು ದೃಷ್ಟಾಂತಗಳಲ್ಲಿ ದೇಹವನ್ನೇ ದೇವಾಲಯ ಅಂತ ಹೇಳೋದು. ಎನ್ನ ಕಾಲೇ ಕಂಬ ಶಿರವೇ ಹೊನ್ನಿನ ಕಳಸ ಎಂಬುದಾಗಿ ಶರೀರವನ್ನು ದೇವಾಲಯಕ್ಕೆ ದೃಷ್ಟಾಂತ ಕೊಟ್ಟಿರೋದು ಕಾಣಿಸುತ್ತೆ. ಇಲ್ಲಿ ಒಂದು ಪಟ್ಟಣಕ್ಕೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಹಿಂದೆಲ್ಲ ರಾಜರುಗಳು ಸಣ್ಣ ಸಣ್ಣ ದೇಶವನ್ನು ಹೊಂದುತ್ತಾ ಇದ್ರು. ನಮ್ಮ ಯಕ್ಷಗಾನದ ಭಾಷೆಯಲ್ಲಿ ಹೇಳೋದಾದ್ರೆ 56 ದೇಶ ಅಂತ ಹೇಳ್ತಾರ. 56 ಅಂದ್ರೂ ಒಂದೇ, 56 ಅಂದ್ರೂ ಒಂದೇ. ಬಹುಶಃ 56 ಅನ್ನೋ ಶಬ್ದ ಅರ್ಥ ಆಗಲ್ಲ ಅಂತ 56 ಅಂತ ಆಮೇಲೆ ಹೇಳ್ತಾರೆ ಕಾಣಿಸುತ್ತೆ. ವಂಗ, ಭಂಗ, ಕಳಿಂಗ, ಕುರು, ಪಾಂಚಾಲ, ಈ ರೀತಿ ಬೇರೆ ಬೇರೆ ದೇಶಗಳು, ಸಣ್ಣ ಸಣ್ಣ ದೇಶಗಳು ಇದ್ವಂತೆ. ಆ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಒಂದು ರಾಜಧಾನಿ ಅಂತ ಇರ್ತಿತ್ತು. ಆ ರಾಜಧಾನಿ ಒಳಗಡೆಗೆ ಕೋಟೆಗಳಿಂದ ಆವೃತವಾದಂತಹ ರಾಜನ ಒಂದು ಪುರ ಇರ್ತಿತ್ತು. ಅಲ್ಲಿ ವಿಶೇಷವಾಗಿ ರಾಜ ಮತ್ತು ರಾಜನ ಪರಿವಾರದವರು ವಾಸಿಸ್ತಾ ಇದ್ರು. ಆ ಪುರವನ್ನ ಎಂತಹ ಜಾಗದಲ್ಲಿ ಅವರು ನಿರ್ಮಿಸ್ಕೊಳ್ತಾ ಇದ್ರು ಅಂದ್ರೆ ವೈರಿಗಳು ಸುಲಭವಾಗಿ ಪ್ರವೇಶಿಸ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಆಯಕಟ್ಟಿನ ಜಾಗವನ್ನು ಆಯ್ದುಕೊಳ್ತಾ ಇದ್ರು. ಯಾವ ದಿಕ್ಕಿನಿಂದ ವೈರಿ ಬಂದ್ರು
ಗಮನಿಸ್ಲಿಕ್ಕೆ ಸಾಧ್ಯವಾಗಬೇಕು ಅಂತಹ ಜಾಗದಲ್ಲಿ. ರಾವಣನು ಇದ್ದಂತಹ, ಕಟ್ಟಿರ್ಲಿಲ್ಲ ಅವನು, ಮಯ ನಿರ್ಮಿತವಾದಂತಹ ಸುವರ್ಣಮಯವಾದಂತಹ ಕೋಟೆ ತ್ರಿಕೂಟಾಚಲ ಅನ್ನುವಂತಹ ಪರ್ವತದ ಮೇಲ್ಗಡೆಗಿತ್ತಂತೆ. ಅಂದ್ರೆ ಎತ್ತರದ ಜಾಗದಲ್ಲಿ ಕಟ್ಟಿದಾಗ ಏನಾಗುತ್ತದೆ, ಕೆಳಗಡೆ ಬರತಕ್ಕಂತ ವೈರಿಗಳು ಕಾಣಿಸ್ತಾರೆ. ಸುರಕ್ಷತೆಗಾಗಿ ವಿವಿಧ ಆಯುಧಗಳನ್ನ, ಉಪಕರಣಗಳನ್ನ ಅಲ್ಲಿ ಇಡ್ತಾ ಇದ್ರು. ಅಷ್ಟೇ ಅಲ್ಲ, ಕೋಟೆಯ ಹೊರಗಡೆ ಒಮ್ಮೊಮ್ಮೆ ನೀರನ್ನ ಹಾಯಿಸಿ ಮೊಸಳೆಯಂತಹ ಒಂದು ಕ್ರೂರ ಪ್ರಾಣಿಗಳನ್ನ ಬಿಡ್ತಕ್ಕಂಥದ್ದು, ಈ ರೀತಿಯಾಗಿ ತಮ್ಮ ರಕ್ಷಣೆಗೋಸ್ಕರ ಒಂದು ಪುರವನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ಹಾಗೆ ನಮ್ಮ ಶರೀರ ಎನ್ನುವುದು ಒಂದು ಪುರ ಎಂಬುದಾಗಿ ಹೇಳುತ್ತೆ. ನಮ್ಮಲ್ಲಿಯೂ ಕೂಡ ನಾವು ಹೇಳ್ತೇವೆ ಸಪ್ತ ಮೋಕ್ಷಪುರಿಗಳು ಎಂಬುದಾಗಿ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ. ಮೋಕ್ಷದಾಯಕವಾದಂತಹ 7 ಪುರಗಳನ್ನ ಹೇಳಿದ್ದಾರೆ. ಹಾಗೆ ಇದೊಂದು ಪುರ, ಶರೀರ ಅನ್ನುವಂಥದ್ದು. 9 ದ್ವಾರಗಳು ಯಾವುದಪ್ಪ? ಇಲ್ಲಿ ಭಗವದ್ಗೀತೆಯ ಪ್ರಕಾರ ನವದ್ವಾರೇ ಪುರೇ ದೇಹಿ ಅಂತ ಕರೀತಾನೆ. 9, ಇಲ್ಲಿ ಉಪನಿಷತ್ನಲ್ಲಿ 11 ದ್ವಾರಗಳು. ಪುರಂ ಏಕಾದಶ ದ್ವಾರ, 11 ದ್ವಾರಗಳಿವೆ ಈ ಪುರಕ್ಕೆ ಅಂತ. ಅಲ್ಲಿ ಮುಖದ ಮೇಲ್ಗಡೆ ಅಂದ್ರೆ ಕುತ್ತಿಗೆಯ ಮೇಲ್ಗಡೆಗೆ ಇರತಕ್ಕಂಥದ್ದು 7 ದ್ವಾರಗಳು. 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆಗಳು ಮತ್ತು ಬಾಯಿ ಒಂದೇ ಇದೆ ಭಗವಂತನ ಅನುಗ್ರಹದಿಂದ, ಮತ್ತು ಉಳಿದವೆಲ್ಲ ಎರಡೆರಡಿದೆ. ಒಟ್ಟು 7 ದ್ವಾರಗಳಾದವು ಕುತ್ತಿಗೆಯ ಮೇಲ್ಗಡೆ. ಇನ್ನು ಕುತ್ತಿಗೆ ಕೆಳಭಾಗದಲ್ಲಿ ಅಧೋಭಾಗದಲ್ಲಿ ಇರತಕ್ಕಂತಹ 2 ದ್ವಾರಗಳು, ಮಲಮೂತ್ರ ವಿಸರ್ಜನೆಯ 2 ದ್ವಾರಗಳು. ಸೊ 9 ದ್ವಾರ ಆಯ್ತು. ಇದು ಭಗವದ್ಗೀತೆಯಲ್ಲಿ ಹೇಳಿರುವ ನವದ್ವಾರಗಳು. ಇನ್ನು ಉಪನಿಷತ್ 2 ದ್ವಾರಗಳನ್ನು ಸೇರಿಸ್ಕೊಳ್ಳುತ್ತಲ್ಲ, ಅದು ಯಾವುದಂದ್ರೆ ಹೊಕ್ಕಳು ಅಂತ. ತಾಯಿಯ ಗರ್ಭದಲ್ಲಿರುವಾಗ ಶಿಶುವಿಗೆ ಆಹಾರ ಸರಬರಾಜು ಆಗ್ತಾ ಇರತಕ್ಕಂತಹ ದ್ವಾರ. ತಾಯಿ ಗರ್ಭದಿಂದ ಹೊರಗಡೆಗೆ ಬಂದ ಮೇಲೆ ಅದನ್ನು ಮುಚ್ಚಿ ಬಿಡ್ತಾನೆ ಭಗವಂತ, ಅದರ ಅವಶ್ಯಕತೆ ಇನ್ನಿಲ್ಲ ಅಂತ. ಅದರಲ್ಲರಲ್ಲಿ ಒಂದು ದ್ವಾರ ಅನ್ನುವಂಥದ್ದಿದೆ. ಒಮ್ಮೊಮ್ಮೆ ಗ್ಯಾಸ್ಟ್ರಿಕ್ ಆದಾಗ ಅಲ್ಲಿ ಔಷಧಿ ಹಚ್ಚುವುದನ್ನು ಕಾಣ್ತೇವೆ. ಬೇರೆ ಬೇರೆ ಸಮಸ್ಯೆಗಳಿಗೆ ಅಲ್ಲಿಯೂ ಕೂಡ ಔಷಧಿ ಹಚ್ತಾರೆ, ಅಲ್ಲೊಂದು ದ್ವಾರ ಇದೆ ಅಂತ ಅಂದ್ಕೊಂಡು. ಒಟ್ಟು 10 ಆಯ್ತು. ಇನ್ನು 11ನೇದು ಯಾವುದು ಅಂದ್ರೆ ಬ್ರಹ್ಮರಂಧ್ರ ಎಂಬುದಾಗಿ ಹೇಳ್ತಾರೆ. ಬ್ರಹ್ಮರಂಧ್ರವು ಈಗ ಮುಚ್ಚಿದೆ, ಆದರೆ ಯಾರು ಉಪಾಸಕರಿದ್ದಾರೋ ಅಂಥವರು ದೇಹವನ್ನು ಬಿಡುವ ಸಮಯದಲ್ಲಿ ಬ್ರಹ್ಮರಂಧ್ರ ಸುಷುಮ್ನಾ ನಾಡಿ ಅನ್ನುವಂಥದ್ದು ಬ್ರಹ್ಮರಂಧ್ರದವರೆಗೆ ಅದು ಸ್ಪರ್ಶವಾಗಿರುತ್ತದೆ. ಆ ಸುಷುಮ್ನಾ ನಾಡಿಯ ಮೂಲಕವಾಗಿ ಬ್ರಹ್ಮರಂಧ್ರವನ್ನ ಭೇದಿಸಿಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಉಪಾಸ್ಯ ದೇವತೆಯ ಲೋಕಕ್ಕೆ ಹೋಗ್ತಾರೆ. ಆವಾಗ ಅದು ತೆರೆದುಕೊಳ್ಳುತ್ತದೆ ಅಂತ. ಅಷ್ಟೇ ಅಲ್ಲ, ಜೀವನೋ ಪ್ರವೇಶ ಆಗುವುದು ಆ ದ್ವಾರದಿಂದಲೇ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಆದ್ರಿಂದ ಅಲ್ಲೊಂದು ದ್ವಾರ ಇದೆ. ಒಟ್ಟು 11 ದ್ವಾರಗಳಾದವು. ಈ ದ್ವಾರಗಳ ಒಳಗೆ ಅಂದ್ರೆ ಈ ದ್ವಾರ ಇರುವಂಥದ್ದು ಕೋಟೆಗೆ. ಕೋಟೆ ಯಾವುದಪ್ಪ ಅಂತ ಹೇಳಿದ್ರೆ 7 ಸುತ್ತಿನ ಕೋಟೆ ಇದೆ ಇಲ್ಲಿ ಶರೀರದಲ್ಲಿ. ತ್ವಕ್, ಮಾಂಸ, ರುಧಿರ, ಅಸ್ಥಿ, ಮಜ್ಜ, ಮೇಧ, ಶುಕ್ತ, ಶೋಣಿತ, ಶುಕ್ರ ಶೋಣಿತ ಎಂಬಂತಹ ಸಪ್ತಧಾತುಗಳಿಂದ ಒಳಗೊಂಡಂತಹ ಈ ಶರೀರ ಅನ್ನುವಂಥದ್ದು 7 ಕೋಟೆಗಳಿದ್ದ ಹಾಗೆ ಅಂತ ಒಂದು ಪರಿಕಲ್ಪನೆ ಅಷ್ಟೇ. ಅಂದ್ರೆ ಪುರಸ್ವಾಮಿ ಇದಕ್ಕಿಂತ ಭಿನ್ನ ಅಂತ ಹೇಳೋದಕ್ಕೆ ಕೊಟ್ಟಿರುವಂತಹ ಒಂದು ದೃಷ್ಟಾಂತ. 7 ಸುತ್ತಿನ ಕೋಟೆಗೆ ಆಯಕಟ್ಟಿನ ಜಾಗದಲ್ಲಿ 7 ದ್ವಾರಗಳನ್ನು ಇಟ್ಟಿದ್ದಾರೆ. ಕೆಲವು ದ್ವಾರಗಳು ಹೋಗ್ಲಿಕ್ಕೆ, ಕೆಲವು ದ್ವಾರಗಳು ಬರ್ಲಿಕ್ಕೆ, ಕೆಲವು ದ್ವಾರಗಳಲ್ಲಿ ಹೋಗೋದು ಬರೋದು 2 ಆಗುತ್ತೆ. ಅದು ಒಂದೇ ದ್ವಾರ ಇರೋದು. ಬಾಯಿ ಎನ್ನುವ ದ್ವಾರದಲ್ಲಿ ಕರ್ಮೇಂದ್ರಿಯವೂ ಹೌದು, ಜ್ಞಾನೇಂದ್ರಿಯವೂ ಹೌದು. ಜ್ಞಾನೇಂದ್ರಿಯದ ಕೆಲಸ ಹೊರಗಡೆಯ ವಿಷಯವನ್ನು ಗ್ರಹಣ ಮಾಡ್ತಕ್ಕಂಥದ್ದು. ಕರ್ಮೇಂದ್ರಿಯದ ಕೆಲಸ ಒಳಗಡೆ ಇರುವಂತಹ ಭಾವನೆಗಳನ್ನ ಹೊರಗಡೆಗೆ ಅಭಿವ್ಯಕ್ತ ಮಾಡುವಂಥದ್ದು. ಒಟ್ಟಿನಲ್ಲಿ ಸೂಕ್ಷ್ಮವಾದಂತಹ ಜಾಗಗಳಲ್ಲಿ ಇಂತಹ ದ್ವಾರವನ್ನ ಇಟ್ಟಿದ್ದಾನೆ ಭಗವಂತ. ಅಷ್ಟೇ ಅಲ್ಲ, ದ್ವಾರ ಪಾಲಕರನ್ನು ಕೂಡ ಇಟ್ಟಿದ್ದಾನೆ.
ದ್ವಾರವನ್ನು ಇಟ್ಟುಬಿಟ್ರೆ ಏನ್ ಪ್ರಯೋಜನ? ಒಬ್ಬ ದ್ವಾರಪಾಲಕ ಬೇಕಲ್ಲ. ಹಾಗೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ದ್ವಾರಪಾಲಕರಿದ್ದ ಹಾಗೆ. ಕಣ್ಣು ಎನ್ನುವಂಥದ್ದು ಗೋಲಕ ಇದೆಯಲ್ಲ, ಅದು ದ್ವಾರ. ಕಿವಿ ಎನ್ನುವ ಗೋಲಕ ದ್ವಾರ. ಆ ಮನಸ್ಸಿನ ಅರಿಯುವ ಶಕ್ತಿ ಏನಿದೆ, ಇಂದ್ರಿಯ ಎಂಬುದಾಗಿ ಕರೀತಾರೆ. ಇಂದ್ರಿಯ ಎನ್ನುವಂಥದ್ದು ದ್ವಾರಪಾಲಕ ಇದ್ದ ಹಾಗೆ. ಇನ್ನು ಈ ದ್ವಾರಪಾಲಕರಿಗೂ ಕೂಡ ಸೂಪರ್ವಿಷನ್ ಮಾಡುವವರು ಬೇಕಲ್ಲ. ಅವರು ಇಂದ್ರಿಯ ಅಭಿಮಾನಿ ದೇವತೆಗಳು. ಚಕ್ಷುಷ ಸೂರ್ಯ, ಕಣ್ಣಿಗೆ ಸೂರ್ಯನು ಅಭಿಮಾನಿ ದೇವತೆ. ಆಮೇಲೆ ರಸನಾಯ ವರುಣ, ನಾಲಿಗೆಗೆ ವರುಣ ರುಚಿ ನೋಡುವಂತಹ. ಹೀಗೆ ಕಿವಿಗೆ ದಿಗ್ದೇವತೆಗಳು. ಹೀಗೆ ಪ್ರತಿಯೊಂದು ದೇವತೆಗಳು ಒಂದು ರೀತಿ ದ್ವಾರಪಾಲಕರಿಗೂ ಕೂಡ ಒಡೆಯರಿದ್ದ ಹಾಗೆ. ಇಷ್ಟೇ ಅಲ್ಲ, ಶರೀರ ಅನ್ನುವಂತಹ ಈ ಪುರದಲ್ಲಿ ಅನೇಕ ಇಂಡಸ್ಟ್ರಿಗಳಿದೆ, ಅನೇಕ ಕಾರ್ಖಾನೆಗಳಿದೆ. ಕೆಲವು ಆಹಾರವನ್ನು ಪಚನ ಮಾಡುವ ಕಾರ್ಖಾನೆ, ಕೆಲವು ಶ್ವಾಸೋಚ್ಛ್ವಾಸ ಮಾಡುವಂತಹ ಶ್ವಾಸಕೋಶ ಎನ್ನುವಂಥದ್ದು, ಹೃದಯ ಎನ್ನುವಂಥದ್ದು ರಕ್ತ ಪರಿಚಲನೆ ಮಾಡೋದು, ಆಹಾರ ಸರಬರಾಜು ಮಾಡತಕ್ಕಂತಹ ರಕ್ತ ಪರಿಚಲನೆ ಎನ್ನುವಂತಹ ಕಾರ್ಖಾನೆ, ಮಲಮೂತ್ರ ವಿಸರ್ಜನೆ ಎನ್ನುವಂತಹ ಒಂದು ವ್ಯವಸ್ಥೆ. ಹೀಗೆ ಬೇರೆ ಬೇರೆ ಇಂಡಸ್ಟ್ರಿಗಳು ಇದೆ. ಹೇಗೆ ಪುರದಲ್ಲಿರುತ್ತೋ ಬೇರೆ ಬೇರೆ ವ್ಯವಸ್ಥೆಗಳು, ಆ ರೀತಿಯಾದಂತಹ ಕಾರ್ಖಾನೆಯು ಇಲ್ಲಿದೆ. ಹೀಗೆ ದೃಷ್ಟಾಂತವನ್ನು ನಾವು ಹೀಗೆ ವಿಸ್ತಾರ ಮಾಡ್ತಾ ಹೋಗ್ಬೋದು. ಆ ಪುರದೊಳಗಡೆಗೆ ಒಂದು ಅರಮನೆ ಇದೆ. ಆ ಅರಮನೆ ಯಾವುದು ಅಂದ್ರೆ ಹೃದಯ. ಹೃದಯ ಎನ್ನುವ ಅರಮನೆಯಲ್ಲಿ ಪರಮಾತ್ಮ ಎನ್ನುವಂತಹ ರಾಜನಿದ್ದಾನೆ. ಪುರ ಯಾರಿಗೆ ಬೇಕು? ರಾಜನಿಗಾಗಿ ಬೇಕದು. ಯಾಕಂದ್ರೆ ರಾಜನನ್ನ ಸೆರೆ ಹಿಡಿದು ಬಿಟ್ರೆ ಅವನು ಸಾಮ್ರಾಜ್ಯವನ್ನು ಗೆದ್ದ ಹಾಗೆ. ಬೇರೆಯವರನ್ನ ಗೆದ್ರೆ ಅಥವಾ ಕೊಂದ್ರೆ ದೊಡ್ಡ ವಿಷಯ ಅಲ್ಲ. ರಾಜನೇ ಸೆರೆ ಸಿಕ್ಕಿ ಬಿಟ್ರೆ ಸಾಮ್ರಾಜ್ಯ ಅವರ ಅಧೀನ ಆಯ್ತು ಅಂತ ವೈರಿಗಳೇನು ಮಾಡ್ತಾರೆ, ನೇರವಾಗಿ ಕೋಟೆಯ ಒಳಗಡೆ ಹೋಗಿ ಅಲ್ಲಿ ಅರಮನೆಯಲ್ಲಿರತಕ್ಕಂತಹ ಮಹಾರಾಜನನ್ನ ಸೆರೆ ಹಿಡಿತಾರೆ. ಹಾಗೆಯೇ ಈ ಪುರದ ಒಳಗಡೆಗೆ ವಿಶೇಷವಾದ ಭವನ, ಅರಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಯಾರು? ಪುರಸ್ವಾಮಿ. ಯಾರು? ಅವನು ಆತ್ಮ. ಆ ಭವನದ ಒಳಗೆ, ಹೃದಯ ಪುಂಡರೀಕದ ಒಳಗೆ, ಹೃದಯವೆಂಬ ಅರಮನೆಯ ಒಳಗೆ ರಾಜನಂತೆ ಆತ್ಮನು ಇದ್ದಾನೆ. ಈ ಮಾತಿನ ಅರ್ಥ ಏನು? ರಾಜನು ಅರಮನೆಯಲ್ಲ, ರಾಜನು ಪುರವಲ್ಲ. ಪುರಗಳಾಗಿ ಆಗಲಿ, ಅರಮನೆಗಳಾಗಲಿ, ಸೇವಕರಾಗಲಿ, ಅಲ್ಲಿ ನಡೆಯುವಂತಹ ಕಾರ್ಖಾನೆಗಳಾಗಲಿ ಎಲ್ಲವೂ ಕೂಡ ಈ ರಾಜನಿಗಾಗಿಯೇ ನಿರ್ಮಾಣ ಮಾಡಿತ್ತು. ರಾಜನು ಅದಕ್ಕಿಂತ ಅತ್ಯಂತ ಭಿನ್ನನಾಗಿದ್ದುಕೊಂಡು ಈ ಎಲ್ಲವುಗಳನ್ನು ಅನುಭವಿಸ್ತಾ ಇದ್ದಾನೆ. ಹೇಗೋ ಹಾಗೆ ಇಲ್ಲಿಯೂ ಕೂಡ ಆತ್ಮನೇ ಶರೀರವಲ್ಲ, ಆತ್ಮನೇ ಇಂದ್ರಿಯಗಳಲ್ಲ, ಆತ್ಮನೇ ಅಲ್ಲಿ ನಡೆಯುವಂತಹ ಬೇರೆ ಬೇರೆ ಕ್ರಿಯೆಗಳಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎನ್ನುವಂತಹ 5 ಕೋಶಗಳಿಂದ ಯುಕ್ತನಾಗಿರುವಂತಹ ಈ ಆತ್ಮನು ಅದಕ್ಕಿಂತ ಸರ್ವಥಾ ಭಿನ್ನನಾಗಿದ್ದಾನೆ. ಭಿನ್ನನಾಗಿದ್ದುಕೊಂಡು ಇದನ್ನೆಲ್ಲವನ್ನು ಅನುಭವಿಸ್ತಾ ಇದ್ದಾನೆ ಎಂಬಂತಹ ಮಾತನ್ನ ಉಪನಿಷತ್ತು ಇಲ್ಲಿ ಹೇಳಲಿಕ್ಕೆ ಬಯಸುತ್ತೆ. ಅಜ್ಞಾನ ವಶದಿಂದ ನಾವೆಲ್ಲರೂ ಕೂಡ ಪುರವನ್ನೇ ನಾನು ಅಂತ ಅಂದುಕೊಂಡಿದ್ದೇವೆ, ಮನೆಯನ್ನೇ ನಾನು ಅಂದುಕೊಂಡ ಹಾಗೆ. ಇದು ಹೇಗೆ ಭ್ರಮೆಯೋ, ಹೇಗೆ ಅಜ್ಞಾನವೋ, ಹಾಗೆ ಶರೀರ ಅನ್ನುವಂಥದ್ದು ಬೇರೆ ಬೇರೆ ಅವಯವಗಳಿಂದ ಒಡಗೂಡಿದೆ. ಸಂಘಾತ ಎಂಬುದಾಗಿ ಕರೀತಾರೆ. ಸಂಘಾತದ ಕೆಲಸ ಕಾರ್ಯಗಳು ಅದರ ಯಜಮಾನನಿಗಾಗಿ ಇರುತ್ತೆ. ಸಂಘಾತಸ್ಯ ಪರಾರ್ಥತ್ವಾತು ಎನ್ನುವಂಥದ್ದು ಯುಕ್ತಿ. ಯಾವುದೇ ವ್ಯವಸ್ಥೆ ಎನ್ನುವಂಥದ್ದು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಒಬ್ಬ ಒಡೆಯ ಇರ್ತಾನೆ, ಒಬ್ಬ ಸ್ವಾಮಿ ಇರ್ತಾನೆ, ಓನರ್ ಅಂತ ಬೇರೆ ಇರ್ತಾನೆ. ಹಾಗೆ ಒಂದು ಇಂಡಸ್ಟ್ರಿ ಆಗಿರಬಹುದು, ಒಂದು ರಾಜ್ಯವಾಗಿರಬಹುದು, ಅಥವಾ ಒಂದು ವ್ಯವಸ್ಥೆ ಆಗಿರಬಹುದು, ಎಲ್ಲವೂ ಕೂಡ ವ್ಯವಸ್ಥಾಪಕನ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾ ಇರುತ್ತೆ. ಹೀಗಿರೋದ್ರಿಂದ ಅನೇಕ ಅವಯವಗಳಿಂದ ಒಡಗೂಡಿದ ಈ ಶರೀರ ಆತ್ಮನಲ್ಲ, ಆತ್ಮನ ಉಪಯೋಗಕ್ಕಾಗಿರತಕ್ಕಂತಹ ಒಂದು ಉಪಕರಣ. ಹಾಗೆ ಮನಸ್ಸು, ಬುದ್ಧಿ ಎನ್ನುವಂತಹ ಉಪಕರಣ, ಇವುಗಳನ್ನ ಬಳಸಿಕೊಂಡು ಆತ್ಮನು ಇಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ದಾನೆ. ಆದ್ದರಿಂದ ಆತ್ಮನು ಶರೀರ, ಮನಸ್ಸು, ಬುದ್ಧಿಗಳಿಗಿಂತ ಸರ್ವಥಾ ಭಿನ್ನನಾಗಿದ್ದಾನೆ ಎನ್ನುವುದಷ್ಟೇ ನಾವು ಈ ದೃಷ್ಟಾಂತದಿಂದ ತೆಗೆದುಕೊಳ್ಳಬೇಕಾದಂತ ಸಂಗತಿ.
ಇದು ಬಹಳ ಮುಖ್ಯವಾಗಿ ಗೊತ್ತಾಗಬೇಕಾದದ್ದು. ಶರೀರಕ್ಕಿಂತ ಭಿನ್ನನಾದವನು ಒಬ್ಬ ಆತ್ಮನಿದ್ದಾನೆ, ಅಥವಾ ನಾನು ಶರೀರವಲ್ಲ, ಶರೀರಕ್ಕಿಂತ ಭಿನ್ನನಿದ್ದೇನೆ ಎಂಬುದು ಮೊದಲನೇ ಹಂತದ ತಿಳುವಳಿಕೆ. ಆಮೇಲೆ ಆ ಆತ್ಮನು ಯಾರು? ಶರೀರಕ್ಕಷ್ಟೇ ಸೀಮಿತ ಅಲ್ಲ, ಎಲ್ಲಾ ಶರೀರಕ್ಕೂ ಇರುವುದು ಒಬ್ಬನೇ ಆತ್ಮ ಎನ್ನುವುದು ಮುಂದಿನ ಹಂತದ ತಿಳುವಳಿಕೆ. ಅದಕ್ಕೂ ಮುಂದಿನ ಹಂತದ ತಿಳುವಳಿಕೆ ಏನು? ಈ ಶರೀರವಾಗಲಿ, ಅಂದ್ರೆ ಉಪಾಧಿಗಳಾಗಲಿ, ಅಥವಾ ಉಪಾಧಿಯಲ್ಲಿ ಪ್ರತಿಬಿಂಬಿತ ಚೈತನ್ಯವಾಗಲಿ, ಇದೆಲ್ಲವೂ ಕೂಡ ಆತ್ಮನೇ ತೋರಿಕೊಳ್ಳುವಂಥದ್ದು, ಹೊರತೋರಿಕೊಳ್ಳುವಂಥದ್ದು. ಜಗತ್ತು, ಜೀವ ಇದೆರಡೂ ಪರಮಾತ್ಮನೇ ಎಂಬುದಾಗಿ ಕೊನೆಯ ಹಂತ. ಮೊದಲನೇ ಸ್ಟೆಪ್ ಅಲ್ಲಿ ನಾವು ದೇಹಕ್ಕಿಂತ ಬೇರೆಯಾದ ಒಬ್ಬ ದೇಹಿ ಇದ್ದಾನೆ ಎಂದು ತಿಳಿದುಕೊಳ್ಬೇಕು. ನಮ್ಮವರೊಬ್ಬರು ಹೇಳ್ತಾ ಇದ್ರು, ನಮ್ಮಲ್ಲಿ ಯಜ್ಞ ಯಾಗಾದಿಗಳ ಕರ್ಮಕಾಂಡ ಆಗ್ಲಿ, ಶ್ರಾದ್ದಾದಿ ಕರ್ಮಗಳನ್ನ ಮಾಡೋದಾಗ್ಲಿ, ವೇದಾಂತಕ್ಕೆ ಹೇಗೆ ಪ್ರಯೋಜನ ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ರು, ನೋಡಪ್ಪ, ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಮನಸ್ಸಲ್ಲಿ ಇರ್ತದೆ, ಈ ದೇಹವನ್ನು ಬಿಟ್ಟು ಹೋಗುವವನು ನಾನು ಅಂತ ಇಟ್ಟುಕೊಂಡೇ ಅವನು ಯಜ್ಞ ಮಾಡಬೇಕು. ಇಲ್ದಾಗಿದ್ರೆ ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಅವನು ಯಾವುದೋ ಒಂದು ಕರ್ಮಕಾಂಡದಲ್ಲಿ ತೊಡಗಬೇಕು ಅಂದ್ರೆ ಆ ಶ್ರದ್ಧೆ ಇಲ್ಲದೆ ಹೇಗೆ ತೊಡಗಲಿಕ್ಕೆ ಸಾಧ್ಯ? ಅವನಿಗೆ ದೇಹಕ್ಕಿಂತ ಬೇರೆಯಾದ ಒಬ್ಬ ಜೀವಾತ್ಮನಿದ್ದಾನೆ ಎನ್ನುವ ಭಾವ ಸ್ಪಷ್ಟವಾಗಿದ್ರೇನೆ ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕಾಗತ್ತೆ. ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಾಗಲೂ ಅಷ್ಟೇನೆ, ದೇಹವನ್ನು ಬಿಟ್ಟು ಹೋದಂತಹ ಪಿತೃಗಳೇನಿದ್ದಾರೆ ಅವರು ಈಗಲೂ ಇದ್ದಾರೆ, ಅವರ ಒಂದು ಉನ್ನತಿಗಾಗಿ ನಾನು ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತೇನೆ ಅಂತ ಮಾಡ್ತಾನೆ. ಅರ್ಥಾತ್ ದೇಹಕ್ಕಿಂತ ಬೇರೆಯಾದ ಜೀವಾತ್ಮನನ್ನ ಒಪ್ಪಿಕೊಳ್ಳೋದೇ ತುಂಬಾ ಮುಖ್ಯವಾದ ಹಂತ. ಅಜ್ಞಾನ ಕಾಲದಲ್ಲಿ ಶರೀರಾತ್ಮ ಭಾವ ಅತ್ಯಂತ ಗಟ್ಟಿಯಾಗಿರುತ್ತೆ. ನಾನು ಅಂದ್ರೆ ಶರೀರವೇ ಎಂಬುದಾಗಿರುತ್ತೆ. ಶರೀರಕ್ಕಿಂತ ಬೇರೆ ಒಬ್ಬನಿದ್ದಾನೆ ಅಂತ ತಿಳುವಳಿಕೆ ಬರೋದೇ ಬಹಳ ದೊಡ್ಡ ಬದಲಾವಣೆ ಅಂತ. ಅದರಿಂದ ಎಷ್ಟೋ ತಪ್ಪುಗಳು ಆಗೋದು ನಿವೃತ್ತಿ ಆಗ್ತದೆ. ನಾನು ಇನ್ನೊಂದು ಲೋಕಕ್ಕೆ ಹೋಗುವವನಿದ್ದೇನೆ, ಅಲ್ಲಿ ಪಾಪ ಪುಣ್ಯಗಳ ಲೆಕ್ಕಾಚಾರ ನಡೆಯುತ್ತೆ ಎಂದಾಗಲೇ ಅವನ ಬದುಕಿನಲ್ಲಿ ಸುಧಾರಣೆ ಆಗ್ತದೆ. ತದನಂತರ ಮುಂದಿನ ಹೆಜ್ಜೆಗೆ ಉಪನಿಷತ್ ಕರ್ಕೊಂಡು ಹೋಗಿ, ಅವನು ಎಲ್ಲಿಗೋ ಹೋಗುವ ಜೀವಾತ್ಮನು ನಿನ್ನ ಸ್ವರೂಪವಲ್ಲ, ಅದಕ್ಕೂ ಸಾಕ್ಷಿಯಾಗಿರುವವನೇ ನಿನ್ನ ಸ್ವರೂಪ ಎಂಬುದಾಗಿ ತಿಳಿಸಿಕೊಡುವುದು ಮುಂದಿನ ಹೆಜ್ಜೆ. ಒಟ್ಟಿಲ್ಲಿ ಪ್ರಥಮತವಾಗಿ ಶರೀರ, ಮನಸ್ಸು, ಬುದ್ಧಿಗಳಿಗಿಂತ ಬೇರೆಯಾದಂತಹ ಒಂದು ಅಸ್ತಿತ್ವವನ್ನ ಒಪ್ಪಿಕೊಳ್ಳುವಂತಹದ್ದು ಬಹಳ ಮುಖ್ಯ. ಉಪನಿಷತ್ತು ಇದನ್ನು ಹೇಳಿದ ಮೇಲೆ ಹೇಳುತ್ತೆ, ಆ ಆತ್ಮನನ್ನ ಅನುಷ್ಠಾಯ ನ ಶೋಚತಿ, ಅವನನ್ನ ಅರಿತುಕೊಂಡು ಅವನನ್ನ ನಿಧಿಧ್ಯಾಸನ ಮಾಡಿಕೊಂಡು ತನ್ನ ಸ್ವರೂಪವೇ ಎಂಬುದಾಗಿ ನೆಲೆ ನಿಂತವನು ಶೋಚಿಸುವುದಿಲ್ಲ, ದುಃಖಿಸುವುದಿಲ್ಲ ಅಂತ ಶಂಕರ ಭಗವತ್ಪಾದರು ಈ ಸಂದರ್ಭದಲ್ಲಿ ಹೇಳ್ತಾರೆ. ತಸ್ಯ ಅವಕ್ರಚೇತಸಃ ರಾಜಸ್ಥಾನೀಯಸ್ಯ ಬ್ರಹ್ಮಣಃ ಯಸ್ಯ ಇದಂ ಪುರಂ ತಂ ಪರಮೇಶ್ವರಂ ಪುರಸ್ವಾಮಿನಂ. ಪರಮೇಶ್ವರನೇ ಪುರಸ್ಥಾನೀಯನಾಗಿರುವಂತಹ ಪುರಸ್ವಾಮಿಯಾಗಿರುವವನು ಅಂತ ಉಪನಿಷತ್ ಏನ್ ಹೇಳುತ್ತೆ? ಪುರಸ್ವಾಮಿ ಆಗಿರುವವನು ಯಾವುದೋ ಜೀವಾತ್ಮ ಅಂತ ಅಜ್ಞಾನದ ದೆಸೆಯಲ್ಲಿ ತಿಳ್ಕೊಂಡಿರ್ಬೋದು, ಆದರೆ ವಾಸ್ತವವಾಗಿ ಅವನೇ ಪರಮೇಶ್ವರ. ಜಗತ್ತೆಂಬ ಪುರಕ್ಕೆ ಯಾವನು ಅಧಿಪತಿಯೋ ಅವನೇ ಶರೀರ, ಮನಸ್ಸು ಎಂಬ ಪುರಕ್ಕೂ ಅಧಿಪತಿ ಎಂಬುದಾಗಿ. ಅವನನ್ನ ಅನುಷ್ಠಾಯ, ಇಲ್ಲಿ ಅವಕ್ರಚೇತಸಃ ಎಂಬ ಮಾತಿಗೆ ಅರ್ಥ ನಮ್ಮ ಅಂತಃಕರಣದಲ್ಲಿ ತೋರ್ತಕ್ಕಂತಹ ವೃತ್ತಿ ರೂಪವಾಗಿರುವಂತಹ ಏನೊಂದು ಚೇತಸ್, ಅರಿವು ಇದೆಯೇ, ಚೇತಸ್ ಅಂದ್ರೆ ಅರಿವು ಅಂತ, ಅದು ವಕ್ರಚೇತಸ್. ಅದು ಯಾಕಂದ್ರೆ ಒಂದೊಂದು ಆಲೋಚನೆಗಳು ಬಂದಾಗ್ಲೂ ಕೂಡ ಅರಿವು ಅನ್ನುವಂಥದ್ದು ಆ ಆಲೋಚನೆಗಳ ಅನುಗುಣವಾಗಿ ಬದಲಾಗ್ತಾ ಇರ್ತದೆ, ಬದಲಾಗುವ ಅರಿವದು. ಆದ್ರಿಂದ ವಕ್ರಚೇತಸ್ ಅಂತ. ಅದ್ರ ಸಾಕ್ಷಿ ಚೈತನ್ಯ ಏನಿದೆ ಅದು ಕೂಟಸ್ಥ ನಿತ್ಯವಾದದ್ದು. ಶಂಕರ ಭಗವತ್ಪಾದರು ಹೇಳ್ತಾರೆ, ಅವಕ್ರಚೇತಸಃ ಅವಕ್ರಂ ಅಕುಟಿಲಂ ಆದಿತ್ಯ ಪ್ರಕಾಶವನ್ ನಿತ್ಯಂ ಏವ ಅವಸ್ಥಿತಂ. ಸೂರ್ಯನ ಪ್ರಕಾಶ ಅನ್ನೋದು ಬೆಳಿಗ್ಗೆ ಒಂದು ರೀತಿ, ಸಂಜೆ ಒಂದು ಆಗಲ್ಲ, ಒಂದೇ ತೆರನಾಗಿ ಎಲ್ಲಾ ದಿನಗಳಲ್ಲಿ ಹೇಗೆ ಇರ್ತದೋ, ಆದರೆ ಚಂದ್ರಾದಿ ಪ್ರಕಾಶಗಳು ಹಾಗಲ್ಲ. ಪ್ರತಿಪದ, ದ್ವಿತೀಯ, ತೃತೀಯ ಹೀಗೆ ಆದಾಗ ಬದಲಾವಣೆ ಆಗ್ತಾ ಇರ್ತದೆ. ಹೀಗೆ ಅಂತಃಕರಣ ಅನ್ನುವಂಥದ್ದು ಡಲ್ ಕಾನ್ಶಿಯಸ್ನೆಸ್, ಸ್ಟ್ರಾಂಗ್ ಕಾನ್ಶಿಯಸ್ ಹೀಗೆ ಇರಬಹುದು. ಅದು ತುಂಬಾ ಪ್ರಕಾಶಮಾನವಾಗಿ ಅರಿವು ಆ ಉಪಾಧಿಯಿಂದ ಗೋಚರಿಸಬಹುದು. ಮನಸ್ಸು ಅತ್ಯಂತ ಶುದ್ಧವಾಗಿದ್ದಾಗ ಹೆಚ್ಚು ಪ್ರಕಾಶ ಕಾಣುತ್ತೆ. ಸತ್ವದ ಸ್ಥಿತಿ ಇದ್ದಾಗ ಪ್ರಕಾಶ ಮುಪಜಾಯತೆ ಎಂಬುದಾಗಿ ಭಗವದ್ಗೀತೆ ಹೇಳುತ್ತೆ. ಮನಸ್ಸು ತಮೋಗುಣದಲ್ಲಿ ಸೇರಿದ್ದಾಗ
ಕಡಿಮೆ ಪ್ರಕಾಶ ಕಾಣಿಸುತ್ತೆ. ಆದ್ದರಿಂದ ವಕ್ರಚೇತಸ್ಸದು, ಅಂತಃಕರಣದಲ್ಲಿ ತೋರುವಂತಹ ಅರಿವು ವಕ್ರ. ಆದ್ರೆ ಆತ್ಮನದು ಅವಕ್ರಚೇತಸಃ ಎಂಬುದನ್ನ ಏಕರೂಪಂ ಚೇತೋ ವಿಜ್ಞಾನಂ ಅಸ್ಯ ಇತಿ ಅವಕ್ರಚೇತಸಃ ಎಂಬುದಾಗಿ ಹೇಳ್ತಾರೆ. ಇನ್ನು ಇನ್ನೊಂದು ಶಬ್ದ ಬಳಸಕ್ಕೆ ಅಜ, ಹುಟ್ಟಿಲ್ಲದವನು ಅಂತ. ಈ ಶಬ್ದದ ಮೂಲಕವೇ ಅವನು ಪರಮಾತ್ಮ ಎಂಬುದಾಗಿ ಹೇಳುತ್ತೆ. ಅಜ ಮತ್ತು ಅವಕ್ರಚೇತಸ ಎನ್ನುವ ಶಬ್ದದಲ್ಲಿ ಪುರಸ್ವಾಮಿಯಾದವನು ಕೇವಲ ಜೀವಾತ್ಮನಲ್ಲ, ಅವನು ಪರಮಾತ್ಮನೇ ಎಂಬುದಾಗಿ ಹೇಳುವಂಥದ್ದು. ಇನ್ನು ಎರಡನೆಯ ಪಂಕ್ತಿಯಲ್ಲಿ ಫಲವನ್ನು ಹೇಳುತ್ತೆ. ಆತ್ಮಜ್ಞಾನಕ್ಕೆ ಫಲ ಏನು? ಅನುಷ್ಠಾಯ ಧ್ಯಾತ್ವ ಧ್ಯಾನಂ ಹಿ ತಸ್ಯ ಅನುಷ್ಠಾನಂ ಸಮ್ಯಕ್ ವಿಜ್ಞಾನಪೂರ್ವಕಂ. ಸರಿಯಾದ ತಿಳುವಳಿಕೆಯ ನಂತರ ನಿಧಿಧ್ಯಾಸನ ಮಾಡುವುದಕ್ಕೆ ಇಲ್ಲಿ ಅನುಷ್ಠಾಯ ಎಂಬ ಶಬ್ದ ಬಳಸಿದೆ. ನಾವು ಸಾಮಾನ್ಯವಾಗಿ ಅನುಷ್ಠಾನ ಅನುಷ್ಠಾನ ಅಂತ ಹೇಳ್ತೇವೆ. ಸ್ಥಾ ಧಾತುವಿನಿಂದ ಬಂದಿರೋದದು. ಪ್ರತಿಷ್ಠಾ ಮುಂತಾದ ಶಬ್ದಗಳು ಸ್ಥಾ ಧಾತುವಿನ, ಸ್ಥಾ ಅಂದ್ರೆ ಇರುವುದು ಅಂತ ಅರ್ಥ. ಅನುಷ್ಠಾನ ಅಥವಾ ಅನುಷ್ಠಾಯ ಅನ್ನೋ ಶಬ್ದಕ್ಕೆ ಮತ್ತೆ ಮತ್ತೆ ಒಂದೇ ಕಡೆಯಲ್ಲಿ ಮನಸ್ಸನ್ನ ನಿಲ್ಲಿಸೋದಕ್ಕೆ ಹೆಸರು ಅನುಷ್ಠಾನ ಅಂತ. ಇಲ್ಲಿ ನಿಧಿಧ್ಯಾಸನ ಅಂತ ಅರ್ಥ ಮಾಡ್ಕೊಳ್ಬೇಕು. ಶಂಕರ ಭಗವತ್ಪಾದರದಕ್ಕೆ ಧ್ಯಾತ್ವ ಅಂದ್ರೆ ಧ್ಯಾನಿಸಿ ಅಂತ ಹೇಳ್ತಾರೆ. ವೇದಾಂತದಲ್ಲಿ ಧ್ಯಾನ ಎಂಬ ಶಬ್ದಕ್ಕೆ ಅರ್ಥ ಯಾವ ಆತ್ಮವಿಚಾರವನ್ನ ಶ್ರವಣ ಮನನದ ಮೂಲಕ ಸ್ಪಷ್ಟವಾಗಿ ಗೊತ್ತುಪಡಿಸಿಕೊಂಡಿದ್ದೇವೋ ಅದನ್ನೇ ಮತ್ತೆ ಮತ್ತೆ ಚಿಂತಿಸುವುದಕ್ಕೆ ಇಲ್ಲಿ ಮೆಡಿಟೇಷನ್, ಧ್ಯಾನ ಅಂತ ಕರೆದಿದ್ದು. ಅದಕ್ಕೆ ವಿಶೇಷವಾದ ಶಬ್ದ ನಿಧಿಧ್ಯಾಸನ. ಇಲ್ಲಿ ಅನುಷ್ಠಾನ ಅಂದ್ರೆ ಜಪ ಮಾಡುವುದು, ಪೂಜೆ ಮಾಡುವುದು ಅಥವಾ ಪ್ರಾಣಾಯಾಮ ಮಾಡುವುದು, ಇದ್ಯಾವುದು ಅಲ್ಲ. ವೇದಾಂತದ ಅಂದ್ರೆ ಜ್ಞಾನ ಮಾರ್ಗದಲ್ಲಿರುವಾಗ ಚಿತ್ತಶುದ್ಧಿಗಾಗಿ ಬೇರೆ ಎಲ್ಲ ಅನುಷ್ಠಾನಗಳನ್ನು, ಕರ್ಮಕಾಂಡಗಳ ಸಾಧನೆಗಳನ್ನು ವೇದಾಂತ ಒಪ್ಪುತ್ತೆ. ಚಿತ್ತಶುದ್ಧಿಯಾಗಿ ಶ್ರವಣ ಮನನ ಆದ ಮೇಲೆ ಮಾಡಬೇಕಾದ ಅನುಷ್ಠಾನ ಯಾವುದು? ನಿರಂತರವಾಗಿ ಆತ್ಮತತ್ವವನ್ನೇ ಚಿಂತಿಸುವಂಥದ್ದು. ಮನೋಬುದ್ಧ್ಯಹಂಕಾರ ಚಿತ್ತಾನಿನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಈ ಶ್ಲೋಕವನ್ನು ರಾಗವಾಗಿ ಹೇಳ್ಕೊಳ್ಳೋದಲ್ಲ, ಇದರ ಅರ್ಥಾನುಸಂಧಾನ ಮಾಡೋದು. ನಾನು ಶರೀರ ಮನಸ್ಸು ಬುದ್ಧಿಗಳಲ್ಲ, ನಾನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾದ್ಯ ಏನು ಉಪಾಧಿ ಸಂಬಂಧಿತವಾದ ಅಭಿಮಾನಿ ಅಲ್ಲ, ನಾನು ನಿತ್ಯ ಇರವು ಅರಿವು ಆನಂದ ಸ್ವರೂಪವನಾದ ಆ ಶಿವನೇ ಇದ್ದೇನೆ. ಎಲ್ಲೆಲ್ಲೂ ತುಂಬಿರುವ ಪೂರ್ಣನಾದ, ತೃಪ್ತನಾದ, ಸರ್ವವ್ಯಾಪಕನಾದ, ಹುಟ್ಟು ಸಾವುಗಳನ್ನ ಮೀರಿದ ಆ ಆತ್ಮವಸ್ತುವೇ ನಾನಿದ್ದೇನೆ ಅಂತ ಮತ್ತೆ ಮತ್ತೆ ಯೋಚಿಸುವುದಕ್ಕೆ ಹೆಸರು ಇಲ್ಲಿ ಅನುಷ್ಠಾನ. ಅದನ್ನೇ ಶಂಕರ್ ಹೇಳಿ ಧ್ಯಾನಂ ಹಿ ತಸ್ಯ ಅನುಷ್ಠಾನಂ ಸಮ್ಯಕ್ ವಿಜ್ಞಾನ ಪೂರ್ವಕಂ. ಈ ಅನುಷ್ಠಾನ ಮಾಡಬೇಕಾದ್ರೆ ಏನಾಗಿರ್ಬೇಕು? ಸಮ್ಯಕ್ ವಿಜ್ಞಾನ ಆಗಿರ್ಬೇಕು, ಸರಿಯಾದ ತಿಳಿವಳಿಕೆ ಬಂದಿರಬೇಕು. ಆತ್ಮಸ್ವರೂಪ ಅಂದ್ರೆ ಏನಂತ ಗೊತ್ತಿಲ್ಲದಗಿದ್ದವನಿಗೆ ನಿಧಿಧ್ಯಾಸನ ಸಾಧ್ಯ ಇಲ್ಲ. ಆದ್ರಿಂದ ಮೊದಲು ಶ್ರವಣ ಮನನ ಸರಿಯಾಗಿ ಆದ ಮೇಲೆ ನಿಧಿಧ್ಯಾಸನವನ್ನ ಮಾಡಬೇಕು ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಸೊ ಆ ರೀತಿ ಅನುಷ್ಠಾನ ಮಾಡಿದವನಿಗೆ ಏನು ಫಲ? ಅನುಷ್ಠಾಯ ನ ಶೋಚತಿ, ಅವನು ದುಃಖಿಸುವುದಿಲ್ಲ ಎಂಬುದಾಗಿ ಹೇಳುತ್ತೆ. ಆದ್ದರಿಂದ ಆತ್ಮಜ್ಞಾನಕ್ಕೆ ಫಲ ಏನು ಅಂದ್ರೆ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ತರತಿ ಶೋಕಂ ಆತ್ಮವಿತು, ಇನ್ನೊಂದು ಉಪನಿಷತ್ತು ಹೇಳುತ್ತೆ, ಆತ್ಮವನ್ನು ಅರಿತವನು ಶೋಕವನ್ನು ದಾಟ್ತಾನೆ. ಕೋಮೋಹ ಕಶೋಕ ಏಕತ್ವ ಅನುಪಶ್ಯತಃ. ಏಕತ್ವವನ್ನು ಕಂಡವನಿಗೆ ಶೋಕವೆಲ್ಲಿ, ಮೋಹವೆಲ್ಲಿ? ಭಗವದ್ಗೀತೆಯಲ್ಲಿ ಪಂಡಿತಾ ನಾನು ಶೋಚಂತಿ ಅಂತ ಹೇಳ್ತಾನೆ. ನಾನು ಶೋಚಂತಿ ಪಂಡಿತಾ. ಜ್ಞಾನದ ಫಲವೇ ದುಃಖ ನಿವೃತ್ತಿ. ಅಜ್ಞಾನ ಮತ್ತು ಜ್ಞಾನ ಇದೆರಡು ನನ್ನಲ್ಲಿ ಇದೆ ಎನ್ನುವುದು ಗೊತ್ತುಪಡಿಸ್ಕೊಳ್ಳೋದು ಹೇಗೆ? ಅಜ್ಞಾನ ಇದ್ದರೆ ದುಃಖ ಯಾವುದೋ ಮೂಲೆಯಿಂದ ಪ್ರವೇಶ ಆಗ್ತದೆ. ಜ್ಞಾನ ಇದೆ ಅಂತ ಆದ್ರೆ ದುಃಖಕ್ಕೆ ಅಲ್ಲಿ ಆಸ್ಪದವೇ ಇರೋದಿಲ್ಲ. ಜ್ಞಾನ ಮತ್ತು ದುಃಖ ಎರಡು ಒಟ್ಟೊಟ್ಟಿಗೆ ಹೋಗಲ್ಲ. ಅಲ್ಪಜ್ಞಾನ ದುಃಖ ಹೋಗ್ಬೋದು, ಅಲ್ಪಜ್ಞಾನ ಅಜ್ಞಾನವೇ ಅದು. ನನಗೇನೋ ಸ್ವಲ್ಪ ಮಂತ್ರ ಗೊತ್ತಿದೆ, ಅದರ ಅರ್ಥ ಗೊತ್ತಿದೆ ಅಂದ ಮಾತ್ರಕ್ಕೆ ಅದು ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಉಪನಿಷತ್ತಲ್ಲಿ ಯಾವುದು? ಈ ಜೀವವೇ ಬ್ರಹ್ಮನಿದ್ದಾನೆ, ಆ ಬ್ರಹ್ಮನೇ ನಾನೇ ಜೀವ ಜಗತ್ತುಗಳಾಗಿ ತೋರ್ತಾ ಇದ್ದೇನೆ
ನನಗಿಂತ ಹೊರತಾಗಿ ಇನ್ನೊಂದು ವಸ್ತುವೇ ಇಲ್ಲಿಲ್ಲ ಎಂಬಂತಹ ಏಕತ್ವದ ಸ್ಪಷ್ಟವಾದ ನಿಲುವು ಮತ್ತು ಅದೇ ಭಾವದಲ್ಲಿ ಇರ್ತಕ್ಕಂಥದ್ದು. ಈಗ ಎಲ್ಲೋ ಶ್ರವಣ ಕಾಲದಲ್ಲಿ ಆ ರೀತಿ ಯೋಚನೆ ಬಂದು ಮತ್ತೆ ಮರೆತು ಹೋದ್ರಲ್ಲ, ನಿಷ್ಠೆಯಾಗಿ ಪರಿವರ್ತನೆ ಆಗಬೇಕು. 24/365 ಎಲ್ಲ ಕಾಲದಲ್ಲಿಯೂ ಕೂಡ ಆ ಜ್ಞಾನ ಅನ್ನುವಂಥದ್ದು ಅವನಲ್ಲಿ ಜಾಗೃತವಾಗಿರಬೇಕು. ಅಂಥವನಿಗೆ ಶೋಕದ ಪ್ರವೇಶ, ಯಾಕೆ ಶೋಕಕ್ಕೆ ಕಾರಣವೇ ಅಭಿಮಾನ. ಅಭಿಮಾನವೇ ನಿವೃತ್ತಿ ಆದ್ಮೇಲೆ ಶೋಕಕ್ಕೆ ಆಸ್ಪದ ಇಲ್ಲಿ. ಅನುಷ್ಠಾಯ ನ ಶೋಚತಿ. ಇನ್ನೊಂದು ಅದ್ಭುತವಾದಂತಹ ಮಾತನ್ನು ಹೇಳುತ್ತೆ, ವಿಮುಕ್ತಶ್ಚ ವಿಮುಚ್ಯತೆ ತಂ ಸರ್ವೈಷಣಾ ವಿನಿರ್ಮುಕ್ತ ಸನ್ ಸಮಂ ಸರ್ವಭೂತಸ್ಥಂ ಧ್ಯಾತ್ವಾ ನ ಶೋಚತಿ. ಅನುಷ್ಠಾಯನ ಶಬ್ದಕ್ಕೆ ಶಂಕರರು ಹೇಳ್ತಾರೆ, ಸರ್ವ ಏಷಣಾ ವಿನಿರ್ಮುಕ್ತ ಸನ್, ಪುತ್ರೇಷಣ, ದಾರೇಷಣ, ವಿತ್ತೇಷಣ ಎನ್ನುವಂತ ಏಷಣ ಅಂದ್ರೆ ಬಯಕೆಗಳು, ಈ ಎಲ್ಲ ಬಯಕೆಗಳಿಂದ ವಿನಿರ್ಮುಕ್ತನಾದವನು ಸಮಂ ಸರ್ವಭೂತಸ್ಥಂ ಅಂದ್ರೆ ಪರಮಾತ್ಮನನ್ನು ಹೇಗೆ ಕರೆದಿದ್ದಾರೆ ನೋಡಿ, ಸಮಂ ಎಲ್ಲ ಕಡೆಯೂ ಸಮನಾಗಿರುವ, ಸರ್ವಭೂತಸ್ಥಂ ಎಲ್ಲ ಜೀವರಾಶಿಗಳಲ್ಲಿರುವ ಆ ಪರಮಾತ್ಮನನ್ನು ಧ್ಯಾನಿಸಿ ದುಃಖಿಸುವುದಿಲ್ಲ. ತದ್ ವಿಜ್ಞಾನಾತ್ ಅಭಯ ಪ್ರಾಪ್ತೇ ಶೋಕಾವಸರ ಅಭಾವಾತ್ ಕುತೋ ಭಯೇಕ್ಷ. ಆತ್ಮನ ಜ್ಞಾನವಾದ ಮೇಲೆ ಅಭಯ ಪ್ರಾಪ್ತಿಯಾಗೋದ್ರಿಂದ ಶೋಕಕ್ಕೆ ಆಸ್ಪದವೇ ಇಲ್ಲದಾಗಿ ಭಯ ಅನ್ನುವಂಥದ್ದು ಹೇಗೆ ಹುಟ್ಟಿಕೊಳ್ಳುತ್ತೆ ಅವನಲ್ಲಿ? ಭಯದಿಂದ ದುಃಖ, ದುಃಖಕ್ಕೆ ಮೂಲಭೂತ ಕಾರಣವೇ ಭಯ, ಭಯಕ್ಕೆ ಕಾರಣ ಅಭಿಮಾನ ಅಂತ. ಅದರಿಂದ ಯಾವುದೂ ಇಲ್ಲದ ಕಾರಣದಿಂದ ಅವನಲ್ಲಿ ಶೋಕ ಇರುವುದಿಲ್ಲ. ಇಹೈವ ಅವಿದ್ಯಾಕೃತ ಕಾಮಕರ್ಮ ಬಂಧನೈಹಿ ವಿಮುಕ್ತೋ ಭವತಿ. ಬದುಕಿದ್ದಾಗಲೇ ಅವಿದ್ಯೆಯಿಂದ ಉಂಟಾದ ಕಾಮಕರ್ಮಗಳ ಬಂಧನದಿಂದ ಬಿಡುಗಡೆ ಆಗ್ತಾನೆ. ನೋಡಿ, ಬಂಧನ ಎನ್ನುವ ಶಬ್ದಕ್ಕೆ ಶಂಕರರು ಚಂದ ಹೇಳ್ತಾರೆ, ಅವಿದ್ಯೆಯಿಂದ ಉಂಟಾದ ಕಾಮಕರ್ಮವೇ ಬಂಧನ. ನಮ್ಮನ್ನು ಯಾರೋ ಹೊರಗಡೆಗಿಂದ ಕಟ್ಟಿ ಹಾಕಿಲ್ಲ. ಅವಿದ್ಯಾಜನಿತವಾಗಿ ಕಾಮಕರ್ಮ, ಇದು ಬೇಕು ಅನ್ನುವಂತಹ ಬಯಕೆಯಿಂದ ಒಡಗೂಡಿದ ಕರ್ಮ, ಇದುವೇ ಬಂಧನ. ಸಂಸಾರ ಬಂಧನ ಅಂದ್ರೆ ಇದುವೇ. ಇದು ಬದುಕಿದ್ದಾಗಲೇ ಬಿಡುಗಡೆಯಾಗತ್ತೆ. ವಿಮುಕ್ತಶ್ಚ ವಿಮುಚ್ಯತೆ ಅಂತ ಈ ಶಬ್ದ ಸ್ವಲ್ಪ ವಿಶೇಷವಾದದ್ದು. ವಿಮುಕ್ತನಾಗಿ ವಿಮುಕ್ತನಾಗುವನು ಅಂತ ಅರ್ಥ. ಅಂದ್ರೆ ಬಿಡುಗಡೆಯಾಗುವನು ಅಂತ 2 ಸಲ ಬಳಸಿದೆ. ವಿಮುಕ್ತಶ್ಚ ವಿಮುಚ್ಯತೆ, ಬಿಡುಗಡೆಯಾಗ್ತಾನೆ ಅಂತ ಇದಕ್ಕೆ ವಾಸ್ತವವಾಗಿ ಶಬ್ದಾರ್ಥ. ನಿಜವಾದ ಅರ್ಥ ಏನು? ಇದು 2 ರೀತಿಯ ಮೋಕ್ಷವನ್ನು ಹೇಳ್ತಿದೆ. ಒಂದು ಜೀವನ್ ಮುಕ್ತಿ, ಇನ್ನೊಂದು ವಿದೇಹ ಮುಕ್ತಿ ಅಂತ. ವಿಮುಕ್ತಶ್ಚ ಅಂತ ಹೇಳಿದಾಗ ಜೀವನ್ ಮುಕ್ತಿಯನ್ನು ಹೇಳ್ತಾ ಇದೆ. ಬದುಕಿದ್ದಾಗಲೇ ಭವಬಂಧನದಿಂದ ಬಿಡುಗಡೆಯಾಗ್ತಾನೆ. ವಿಮುಚ್ಯತೆ ಎನ್ನುವ ಶಬ್ದಕ್ಕೆ ಅರ್ಥ ವಿದೇಹ ಮುಕ್ತಿಯನ್ನು ಹೊಂದುತ್ತಾನೆ. ವಿದೇಹ ಮುಕ್ತಿ ಅಂದ್ರೆ ಏನು? ಶಂಕರರು ಹೇಳ್ತಾರೆ, ವಿಮುಕ್ತಶ್ಚ ಸನ್ ವಿಮುಚ್ಯತೆ ಪುನಃ ಶರೀರಂ ನ ಗೃಹಾತಿ ಇತ್ಯರ್ಥ. ಮತ್ತೆ ಶರೀರವನ್ನು ಅವನು ಪಡೆದುಕೊಳ್ಳೋದಿಲ್ಲ. ಆದ್ರಿಂದ ಯಾರು ಬದುಕಿದ್ದಾಗಲೇ ಅಜ್ಞಾನದ ಆವರಣವನ್ನ ಕಳಚಿಕೊಂಡಿದ್ದಾರೋ, ಸಾಯುವಾಗಲೂ ಕೂಡ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅನ್ನುವಂಥದ್ದು ತಮ್ಮ ಮೂಲ ಕಾರಣಕ್ಕೆ ಹೋಗ್ತದೆ. ಇದು ಕೂಡ ಅಜ್ಞಾನ ದೃಷ್ಟಿಯಿಂದ ಹೇಳೋದೇ ಹೊರತು ವಾಸ್ತವವಾಗಿ ಇರುವುದು ಒಂದೇ ಬ್ರಹ್ಮವಸ್ತು. ಒಮ್ಮೆ ಅವನಿಗೆ ಜೀವನ್ ಮುಕ್ತಿ ಅಥವಾ ಸದ್ಯೋ ಮುಕ್ತಿ ಆದ್ಮೇಲೆ ಇನ್ನೊಂದು ಮುಕ್ತಿಯನ್ನು ಹೇಳುವ ಅವಶ್ಯಕತೆ ಇಲ್ಲ. ಆದರೂ ಶ್ರುತಿ ಯಾಕೆ ಹೇಳುತ್ತೆ ಅಂದ್ರೆ, ಹುಟ್ಟು ಸಾವಿನ ಚಕ್ರವೂ ಕೂಡ ಅವನಿಗೆ ಮತ್ತೆ ಸಿಗೋದಿಲ್ಲ ಅನ್ನೋದು ಸ್ಪಷ್ಟಪಡಿಸೋದಕ್ಕೆ. ಇನ್ನೊಂದು ಕಾರಣ ಏನಂದ್ರೆ, ಆ ಪ್ರಾರಬ್ಧಕ್ಕೊಂದು ವ್ಯವಸ್ಥೆ ಅಂತ ಅಜ್ಞಾನ ದೃಷ್ಟಿಯಿಂದ ಹೇಳುವುದಕ್ಕೆ. ಈಗ ಅಜ್ಞಾನಿಯಾದವನಿಗೆ ಕಾಣಿಸ್ತಾ ಇರತ್ತೆ, ಜ್ಞಾನಿಯ ಶರೀರಕ್ಕೆ ರೋಗ ಬಂದಿರೋದು, ಜ್ಞಾನಿಗೂ ಮಾನಾಪಮಾನ ಲಾಭ ನಷ್ಟಗಳಾಗೋದು ಎಲ್ಲ ಹೊರನೋಟದಿಂದ ಕಾಣಿಸುತ್ತೆ. ಅದು ಯಾಕಿದೆ ಅವನಿಗೆ ಅಂತ ಕೇಳುವಾಗ, ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ. ಅವನು ಪ್ರಾರಬ್ಧ ಕರ್ಮ ಇದೆಯಪ್ಪ, ಪ್ರಾರಬ್ಧ ಮುಗಿಯೋ ತನಕ ಶರೀರ ಮನಸ್ಸುಗಳಿಗೆ ಅದೇನು ಫಲ ಸಿಗಬೇಕು ಸಿಗುತ್ತದೆ. ಆದ್ಮೇಲೆ ಪ್ರಾರಬ್ಧ ಮುಗಿದ ಮೇಲೆ ದೇಹ ಸಾಯುವಾಗ ಮತ್ತೆ ಹುಟ್ಟು ಸಾವಿನ ಚಕ್ರದ ಈ ಸಂಸಾರಕ್ಕೆ ಅವನು ಹಿಂತಿರುಗುವುದಿಲ್ಲ ಅಂತ ಹೇಳುವುದಕ್ಕಾಗಿ ಜೀವನ್ ಮುಕ್ತಿ ಮತ್ತು ವಿದೇಹ ಮುಕ್ತಿ ಅಂತ 2 ವ್ಯವಸ್ಥೆ ಮಾಡಿದೆ. ಅದು ಒಂದೇ ಸಾಕು. ಜೀವನ್ ಮುಕ್ತನಾದ ಮೇಲೆ ಶರೀರವೇ ಇರೋದಿಲ್ಲ ಅವನಿಗೆ. ಪ್ರಾರಬ್ಧ ಎಲ್ಲಿಂದ ಬಂತು? ಶರೀರಾಭಿಮಾನಕ್ಕಿಂತ ಅತ್ಯಂತ ಹೊರತಾಗಿರತಕ್ಕಂತಹ ಆತ್ಮ
ಅನುಸಂಧಾನ ಆತ್ಮಭಾವದಲ್ಲಿ ನಿಲ್ಲುವುದರಿಂದ ಅವನಿಗೆ ಸಾವಿನ ಪ್ರಶ್ನೆಯೇ ಉದ್ಭವಿಸೋದಿಲ್ಲ. ಸಾವು ಯಾರಿಗಿರುತ್ತೆ? ಶರೀರ ನಾನು ಅಂತ ಅಂದುಕೊಂಡವನಿಗಿರುತ್ತೆ. ಶರೀರವೇ ನಾನಲ್ಲ, ಇರುವುದು ಬ್ರಹ್ಮವಸ್ತು ಮಾತ್ರ ಅಂದುಕೊಂಡು ಸಾವು ಎಲ್ಲಿಂದ? ಸಾವು ಹುಟ್ಟು ಬದುಕಿದ್ದಾಗಲೇ ಮೀರಿರ್ತಾನೆ. ಆದರೂ ಕೂಡ ನಮ್ಮಂಥವ್ರ ಅಜ್ಞಾನ ಗೊತ್ತಿರುತ್ತೆ ಶಾಸ್ತ್ರಕ್ಕೆ. ಅವನಿಗೂ ಪ್ರಾರಬ್ಧ ಇದೆ, ಅವನು ಕಷ್ಟಪಡ್ತಾ ಇದ್ದಾನೆ ಅಂತ ಅನ್ನೋದಕ್ಕೆ ಮನಸ್ಸಲ್ಲಿಟ್ಟುಕೊಂಡು ವಿದೇಹ ಮುಕ್ತಿಯನ್ನು ಕೂಡ ಅದು ಹೇಳುತ್ತೆ. ವಿಮುಚ್ಯತೆ ಎಂಬ ಮಾತಿಗೆ ಅರ್ಥ ವಿದೇಹ ಕೈವಲ್ಯವನ್ನು ಹೊಂದುತ್ತಾನೆ ಎಂಬಂತಹ ಮಾತನ್ನ ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ. ಜೀವನ್ ಮುಕ್ತಿ, ಬದುಕಿರುವಾಗಲೇ ಮೋಕ್ಷ ಅನ್ನುವಂತಹ ಈ ಚಿಂತನೆ ಏನಿದೆ, ಉಪನಿಷತ್ ಪ್ರತಿಪಾದ್ಯವಾದದ್ದನ್ನ ಎತ್ತಿ ಹಿಡಿದವರು ಶಂಕರ ಭಗವತ್ಪಾದರು. ಬೇರೆ ಎಲ್ಲ ಮತಗಳಲ್ಲಿ ಈ ಜೀವನ್ ಮುಕ್ತಿ ಎನ್ನುವಂತಹ ಚಿಂತನೆ ಇಲ್ಲ. ಒಬ್ಬ ಮನುಷ್ಯ ಮುಕ್ತನಾಗಬೇಕು ಅಂದ್ರೆ ಸತ್ತು ಇನ್ನೊಂದು ಲೋಕಕ್ಕೆ ಹೋಗಬೇಕು, ಅಲ್ಲಿ ದೇವರೊಟ್ಟಿಗೆ ಒಂದಾಗೋದೋ ಬೇರೆ ಯಾವುದೋ ರೀತಿಯಲ್ಲಿ ಮುಕ್ತಿಯ ಕಲ್ಪನೆಯನ್ನು ಕೊಡುತ್ತೆ. ಅದೆಲ್ಲವೂ ಶ್ರದ್ಧೆಯ ವಿಷಯ ಆಯ್ತು. ನಂಬಿದ್ರೆ ನಂಬಬಹುದು, ಬಿಟ್ಟರೆ ಬಿಡಬಹುದು. ಆದರೆ ಶಂಕರರು ಹೇಳ್ತಕ್ಕಂತಹ ಈ ಮೋಕ್ಷ ಅನ್ನೋದು ಬದುಕಿದ್ದಾಗಲೇ ಅನುಭವಕ್ಕೆ ಸಿಕ್ಕುವಂಥದ್ದು. ಆದ್ರಿಂದ ಇದು ಕೇವಲ ನಂಬುಗೆ ವಿಷಯ ಅಲ್ಲ. ಆರಂಭದಲ್ಲಿ ಶ್ರದ್ಧೆ ಇಟ್ಟು ನಡೆದರೆ ಈಗಲೇ ನಮ್ಗೆ ಅನುಭವಕ್ಕೆ ಬರುತ್ತೆ. ಜೀವನ್ಮುಕ್ತನಾದವರನ್ನು ನಾವು ಕಾಣ್ತೇವೆ. ರಮಣರಿರಬಹುದು, ಏನು ಅನೇಕ ಸಂತರನ್ನು ನಾವು ನೋಡ್ತೇವೆ. ಅವರು ಬದುಕಿದ್ದಾಗಲೇ ಯಾವ ಕಷ್ಟಗಳನ್ನೂ ಕೂಡ ಅನುಭವಿಸದೆ ಅತ್ಯಂತ ಆನಂದದ ಸ್ಥಿತಿಯಲ್ಲಿದ್ದವರು. ಸದಾಶಿವ ಬ್ರಹ್ಮೇಂದ್ರರು, ಶ್ರೀಧರ ಸ್ವಾಮಿಗಳು, ಚಂದ್ರಶೇಖರ ಭಾರತಿಗಳು, ರಾಮಕೃಷ್ಣ ಪರಮಹಂಸರು, ಹೀಗೆ ಅನೇಕ ಸಂತರನ್ನು ನಾವು ನೋಡ್ತೇವೆ. ಅದರಿಂದ ಜೀವನ್ಮುಕ್ತಿ ಅನ್ನುವಂಥದ್ದು ಇದೆ ಅಂತ ಶಂಕರರು ಎತ್ತಿ ಹಿಡಿದ್ರು. ಅದು ಉಪನಿಷತ್ತಲ್ಲಿ ಹೇಳಿರುವಂತಹ ಸಂಗತಿ. ಹೀಗೆ ಈ ಮಂತ್ರವು ಶರೀರ ಮನಸ್ಸು ಬುದ್ಧಿಗಿಂತ ವ್ಯತಿರಿಕ್ತವಾದಂತಹ ಜೀವಾತ್ಮನು ಪರಮಾತ್ಮನೇ ಆಗಿದ್ದಾನೆ ಹಾಗೆಂಬುದಾಗಿ ಅರಿತುಕೊಂಡವನಿಗೆ ಶೋಕ ಇರುವುದಿಲ್ಲ. ಅಷ್ಟೇ ಅಲ್ಲ, ಅವನು ಬದುಕಿದ್ದಾಗಲೂ ಭವಬಂಧನದಿಂದ ಬಿಡುಗಡೆಯಾಗಿ ಸತ್ತ ಮೇಲೆಯೂ ಹಿಂತಿರುಗಿ ಬರುವುದಿಲ್ಲ ಎಂಬ ಮಾತನ್ನ ಹೇಳ್ತಾ ಇದೆ. ಇನ್ನು ಮುಂದಿನ ಮಂತ್ರ ತುಂಬಾ ಪ್ರಸಿದ್ಧವಾದ. ಸಂಧ್ಯಾ ವಂದನೆ ಕಾಲದಲ್ಲಿ ಮಾಧ್ಯಾಹ್ನಿಕವನ್ನು ಮಾಡುವಾಗ, ಅರ್ಘ್ಯ ಕೊಡುವಾಗ ಆ ಮಂತ್ರವನ್ನು ಹೇಳ್ತಾರೆ. ಹಗಂಸಶ್ಚುಚಿಷದ್ವಸುರಂತರಿಕ್ಷಸದ್ಧೋತ ವೇದಿಷದತಿರ್ದುರೋಣಸತ್ ನೃಷದ್ವರಸದೃತ ಸದ್ಗೋಮಸದಬ್ಜಾ ಗೋಜಾರುತಜ ಅದೃಜಾರುತಂ ಬೃಹತೋ ಅಂತ. ಅದು ಬ್ರಾಹ್ಮಣದಲ್ಲಿ ಬರತಕ್ಕಂತಹ ಮಂತ್ರ, ಬ್ರಾಹ್ಮಣ ಭಾಗದಲ್ಲಿ ಬರುವಂತಹ ಮಂತ್ರ. ಸೂರ್ಯನ ಕುರಿತಾಗಿ ಈ ಮಂತ್ರ ಹೇಳಲ್ಪಟ್ಟಿದೆ ಎಂಬುದಾಗಿ ವ್ಯಾಖ್ಯಾನ. ಆದ್ದರಿಂದ ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ತತ್ಸಂಬಂಧಿಯಾದ ಮಂತ್ರವನ್ನ, ಸವಿತೃ ದೇವತೆಯ ಮಂತ್ರವನ್ನೇ ಹೇಳಿ ಅರ್ಘ್ಯವನ್ನು ಕೊಡುವಂಥದ್ದು ಸಂಪ್ರದಾಯ. ಆದ್ದರಿಂದ ಈ ಮಂತ್ರವನ್ನ ಸೂರ್ಯನಿಗೆ ಉದ್ದೇಶಿಸಿ ಕೂಡ ಹೇಳಲಾಗತ್ತೆ. ಆದರೆ ಉಪನಿಷತ್ತುಗಳಲ್ಲಿ ಈ ಮಂತ್ರ ಬಂದಿದೆ, ಬ್ರಹ್ಮಪರಕವಾಗಿರುವಂತಹ ಮಂತ್ರ. ಈಗ ಸೂರ್ಯನ ಕುರಿತು ಇರುವ ಗಾಯತ್ರಿ ಮಂತ್ರ ಇರಬಹುದು, ಅಥವಾ ಅರ್ಘ್ಯವನ್ನು ಕೊಡುವಾಗ ಹೇಳುವ ಮಂತ್ರಗಳೆಲ್ಲವೂ ಕೂಡ ಮೇಲ್ನೋಟಕ್ಕೆ ಸೂರ್ಯ ದೇವತೆಯನ್ನು ಕುರಿತಾಗಿ ಹೇಳಿದ್ರೂ ಕೂಡ ಅದರ ಆಂತರಿಕ ಅರ್ಥವನ್ನು ನೋಡಿದಾಗ ಪರಬ್ರಹ್ಮವನ್ನೇ ಸೂಚಿಸ್ತಾ ಇರುತ್ತೆ. ಯಾಕಂದ್ರೆ ಸಂಧ್ಯಾವಂದನೆಯಲ್ಲಿ ಉಪಾಸನೆ ಮಾಡುವಂತಹ ಸೂರ್ಯನು ಸಗುಣ ಬ್ರಹ್ಮದ ಒಂದು ಸಂಕೇತ ಅದು. ಆದ್ದರಿಂದ ಸಗುಣ ಬ್ರಹ್ಮ ಅನ್ನುವವನು ನಿರ್ಗುಣ ಬ್ರಹ್ಮದ್ದು ಇನ್ನೊಂದು ರೂಪ. ಆ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅನ್ನುವಂಥದ್ದು ಉಪಾಸನೆಗೂ ಮತ್ತು ಜ್ಞಾನಕ್ಕೂ ಇರತಕ್ಕಂತಹ ಒಂದು ಸಾಧನ. ಜ್ಞಾನ ಮಾರ್ಗದಲ್ಲಿರುವವರು ನಿರ್ಗುಣ ಬ್ರಹ್ಮ ಚಿಂತನೆ ಮಾಡ್ತಾರೆ. ಅದೇ ಅಜ್ಞಾನದ ಸ್ಥಿತಿಯಲ್ಲಿರುವವರು, ಕರ್ಮ ಮಾರ್ಗದಲ್ಲಿರುವವರು ಸಗುಣ ಬ್ರಹ್ಮ ಉಪಾಸನೆಯನ್ನು ಮಾಡ್ತಾರೆ. ಆ ಸಗುಣ ಬ್ರಹ್ಮವು ನಿರ್ಗುಣ ಬ್ರಹ್ಮವನ್ನೇ ಕೊನೆಗೆ ಹೋಗಿ ತಲುಪಿಸುವಂಥದ್ದು. ಇದು ನಮ್ಮ ಆರ್ಷ ಚಿಂತನೆ. ಶಾಲಿಗ್ರಾಮದ ಆರಾಧನೆ, ಶಿವಲಿಂಗದ ಆರಾಧನೆ ಎಲ್ಲವನ್ನ ನೋಡಿದಾಗ ಅದು ಸಗುಣವನ್ನ ತೋರಿಸ್ಕೊಡ್ತಾ ಇದ್ರೆ ಕೊನೆಗೆ ನಿರ್ಗುಣವನ್ನ ಮುಟ್ಟಿಸುವುದು ಅದ್ರ ಗುರಿಯಾಗಿರ್ತದೆ. ಹಾಗೆ ಸೂರ್ಯನ ಉಪಾಸನೆ ಮಾಡುವುದು ಎಂಬ ಮೇಲ್ನೋಟಕ್ಕೆ ಕಂಡ್ರು ಕೊನೆಗೆ ಅಧ್ಯಾತ್ಮವನ್ನೇ ಗುರಿಯಾಗಿಟ್ಟುಕೊಂಡು ಈ ಸಾಧನೆ ನಮ್ಗೆ ಉಪದೇಶಿಸ್ತದೆ. ಸಂಧ್ಯಾವನ್ನೇ ಅಥವಾ ಸಂಧ್ಯೋಪಾಸನೆ ಎನ್ನುವಂಥದ್ದು ಆರಂಭದ ಹಂತ, ಚಿತ್ತಶುದ್ಧಿಯನ್ನು ಮಾಡ್ಕೊಳ್ತಾನೆ. ಅದೇ ಸಂಧ್ಯಾ ಮಂತ್ರ, ಗಾಯತ್ರಿ ಮಂತ್ರವೇ ಅವನಿಗೆ ಜೀವ ಬ್ರಹ್ಮೈಕ್ಯ ಜ್ಞಾನವನ್ನ ನಂತರ ತಿಳಿಸಿಕೊಡುತ್ತೆ. ಹೀಗಿರೋದ್ರಿಂದ ಈ ಮಂತ್ರವನ್ನ ಸಂಧ್ಯಾ ಉಪಾಸನೆಯಲ್ಲೂ ಕೂಡ ಅರ್ಘ್ಯ ಪ್ರದಾನ ಸಂದರ್ಭದಲ್ಲಿ ಬಳಸಿರೋದು ಕಾಣುತ್ತೆ.
ಆದರೆ ಇದು ಪರಬ್ರಹ್ಮವನ್ನ ಹೇಳುವಂತಹ ಮಂತ್ರ. ಶಂಕರರು ಹೇಳ್ತಾರೆ, ಸತು ನೈಕ ಪುರವರ್ತಿ ಏವ ಆತ್ಮ ಕಿಂ ತರ್ಹಿ ಸರ್ವಪುರವರ್ತಿ ಕಥಂ. ಹಿಂದಿನ ಮಂತ್ರದಲ್ಲಿ ಒಂದು ಪುರದ ಅಧಿಪತಿ ಎಂಬುದಾಗಿ ಹೇಳಿದ ಹಾಗೆ ಕಂಡಿತ್ತು ನಮಗೆ. ಆದ್ರೆ ಉಪನಿಷತ್ತು ಅಲ್ಲಿ ತಪ್ಪು ತಿಳುವಳಿಕೆ ಬರಬಾರದು. ಆತ್ಮನು ಒಂದೇ ಶರೀರಕ್ಕೆ ಸೇರಿದವನಲ್ಲ, ಎಲ್ಲಾ ಶರೀರದಲ್ಲಿ ಇರುವವನು, ಎಲ್ಲಾ ಉಪಾಧಿಗಳಲ್ಲಿ ಇರುವವನು ಎಂಬುದನ್ನ ಹೇಳಬೇಕಾಗುತ್ತೆ. ಇಲ್ಲದೆ ಇದ್ರೆ ಒಂದೊಂದು ಮಂತ್ರಗಳಲ್ಲೇ ನಾವು ಜಾರಿ ಬಿದ್ದು ಬಿಡ್ತೇವೆ. ಓಹೋ, ಇದು ಹೀಗೆ ಹೇಳ್ತಾ ಇದೆ ಅಂತ. ಯಾವುದೋ ಒಂದು ಮಂತ್ರ ಮುಂಡಕೋಪನಿಷತ್ತಲ್ಲಿ ಒಂದು ವೃಕ್ಷದಲ್ಲಿರುವ 2 ಪಕ್ಷಿಯನ್ನ ಕುರಿತಾಗಿ ಹೇಳುತ್ತೆ. ಆ 2 ಪಕ್ಷಿಗಳು ಒಂದು ವೃಕ್ಷವನ್ನು ಹೇಳುವಂತಹ ಮಂತ್ರ, ಎಷ್ಟೋ ಜನರು ದ್ವೈತವನ್ನು ಹೇಳೋದಕ್ಕೆ ಈ ಮಂತ್ರ ಬಂದಿದೆ ಅಂತ ಪಟ್ಟು ಹಿಡ್ಕೊಂಡು ಕೂತ್ಕೊಳ್ತಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿ 2 ಪಕ್ಷಿಯನ್ನು ಹೇಳಿದ್ದಾರೆ, ಪರಮಾತ್ಮ ಪಕ್ಷಿ, ಜೀವಾತ್ಮ ಪಕ್ಷಿ. ಆದ್ರಿಂದ 2 ಪಕ್ಷಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳೋದ್ರಿಂದ ದ್ವೈತವನ್ನು ಹೇಳಿದೆ ಅಂತ. ಹೀಗೆ ಒಮ್ಮೊಮ್ಮೆ ಏನಾಗುತ್ತೆ, ತಪ್ಪು ತಿಳುವಳಿಕೆಗೆ ಅವಕಾಶ ಆಗ್ಬಿಡುತ್ತೆ. ಶರೀರದಲ್ಲಿರುವವನು ಆತ್ಮ ಅಂತ ಉಪನಿಷತ್ ಹೇಳ್ಬಿಟ್ಟಿದೆ ಅಂತ. ಈ ತಾರ್ಕಿಕರೆಲ್ಲ ಹಾಗೇನೆ. ತಾರ್ಕಿಕ ಅಂದ್ರೆ ಸಾಂಖ್ಯರು, ನೈಯಾಯಿಕರು ಮುಂತಾದವರೆಲ್ಲ ತಮಗೆ ಬೇಕಾದ ಮಂತ್ರವನ್ನಷ್ಟೇ ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ಮಾಡ್ಕೊಂಡ್ರೆ ಅದು ಸಂಪೂರ್ಣ ಅರ್ಥ ಆಗಲ್ಲ. ಎಲ್ಲ ಉಪನಿಷತ್ ಮಂತ್ರಗಳಿಗೂ ಅನ್ವಯ ಆಗಬೇಕು. ತತ್ತು ಸಮನ್ವಯ ಅಂತ ಶಂಕರರು ಆ ಸೂತ್ರದಲ್ಲಿ ಹೇಳ್ತಾರೆ. ಎಲ್ಲ ಉಪನಿಷತ್ ಮಂತ್ರಗಳು ಕೂಡ ಏಕಮೇವ ಅದ್ವಿತೀಯವಾದ ಪರಬ್ರಹ್ಮವನ್ನೇ ಹೇಳ್ತಾ ಇದೆ ಅಂತ. ಅದು ತಕ್ಷಣ ಮುಂದಿನ ಮಂತ್ರವೇ ಹೇಳಿತು, ಒಂದೇ ಪುರದಲ್ಲಿರುವವನಲ್ಲ ಆತ್ಮ, ಎಲ್ಲ ಪುರದಲ್ಲಿ ಇರುವವನು. ಆ ಪುರಗಳು ಯಾವುದು? ಅರ್ಥವನ್ನಷ್ಟೇ ನೋಡೋಣ, ಮಂತ್ರಾರ್ಥವನ್ನ. ಹಂಸನು, ಶುಚಿಸದನು, ವಸುವು ಅಂತರಿಕ್ಷ ಸದನು, ಹೋತೃ ವೇದಿಸದನು, ಅತಿಥಿಯು ದುರೋಣಸದನು, ನೃಷದನು ವರಸದನು, ಋತಸದನು ವ್ಯೋಮಸದನು, ಅಬ್ಜನು ಗೋಜನು ಋತಜನು ಅದ್ರಿಜನು. ಇದು ಬೇರೆ ಬೇರೆ ಉಪಾಧಿಗಳನ್ನು ಹೇಳ್ತಾ ಇರೋದು. ಅಂದ್ರೆ ಆಕಾಶದಲ್ಲಿರುವವನು, ಅಂತರಿಕ್ಷದಲ್ಲಿರುವವನು, ಅಲ್ಲಿ ಅಗ್ನಿ ವೇದಿಕೆಯಲ್ಲಿರುವವನು, ಆ ಕುಂಭದಲ್ಲಿ ಇರತಕ್ಕಂತಹ ವರುಣನ ರೂಪದಲ್ಲಿರುವವನು, ಈ ರೀತಿಯಾಗಿ ಹೇಳ್ತಾ ಇದೆ. ಅದರ ವಿಶೇಷವಾದ ಅರ್ಥ ಚಿಂತನೆಯನ್ನ ಮುಂದಿನ ತರಗತಿಯಲ್ಲಿ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.